नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 14ನೇ ಅಧ್ಯಾಯದ ಶ್ಲೋಕಗಳು 22, 23, 24 ಹಾಗೂ 25 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಹರೇ ಕೃಷ್ಣ. ಹೀಗೆ ಇಷ್ಟು ಶ್ಲೋಕಗಳಲ್ಲಿ ಹೇಳುವಂಥದ್ದು 22, 23, 24, 25. ಇದನ್ನು ಓದಕ್ ಮೊದಲು ನಮಗೆ ಅರ್ಜುನನ ಪ್ರಶ್ನೆ ಗೊತ್ತಿರ್ಬೇಕು. ನೋಡಿ, ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ಭಗವಂತ ಬೇರೆ ಬೇರೆ ರೀತಿಗಳಲ್ಲಿ ಪರಿಚಯ ಮಾಡಿಕೊಡ್ತಾ ಹೋದಂಥದ್ದನ್ನ ಕೇಳಿ ಈಗ ಅರ್ಜುನನಿಗೆ ಕುತೂಹಲ ಬಂದಿದೆ, ನೋಡಿ, ಆಸಕ್ತಿ ಬಂದಿದೆ. ಈ ಮೂರು ಗುಣಗಳು ಬಂಧಿಸ್ತವಲ್ವಾ, ಈ ಬದ್ಧಿಸಂತ ನೋಡಿ ಅದನ್ನ ಮೀರಿದವನು ಹೆಂಗಿರ್ತಾನೆ ಅಂತ ನೋಡಿ. ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು, ಆತನು ಹೇಗೆ ಪಡೆದುಕೊಳ್ಳುತ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರಿರುತ್ತಾನೆ. ನೋಡಿ, ಈ ಮೂರು ಪ್ರಶ್ನೆಗಳಿಗೆ ನೋಡಿ ಉತ್ತರವಾಗಿ ನೋಡಿ ಈ 4 ಶ್ಲೋಕಗಳಲ್ಲಿ ಹೇಳಿದರು. ನೋಡಿ, ಹಂಗೆ ಮುಂದೇನು 26, 27 ನೋಡಿ ಈ ಶ್ಲೋಕಗಳಲ್ಲೂ ಇದಕ್ಕೆ ನೋಡಿ ಉತ್ತರವಾಗಿ ಹಂಗೆ ಹೇಳೋ ನೋಡಿ ಹಂಗೆ ಮುಂದುವರಿಯುತ್ತೆ. ಅರ್ಜುನನ ಪ್ರಶ್ನೆ ನೋಡಿ ಅದಕ್ಕೆ ಉತ್ತರವಾಗಿ ಮುಂದಿನ ಅಧ್ಯಾಯನೂ ಕೂಡ ಮುಂದೆ ಹಂಗೆ ಮುಂದುವರಿಯುತ್ತೆ. ಮುಂದಿನ ಅಧ್ಯಾಯದಲ್ಲಿ ಅರ್ಜುನ ಏನು ಪ್ರಶ್ನೆನೇ ಕೇಳೋದಿಲ್ಲ ನೋಡಿ, ಆ ತರದೊಂದು ಪ್ರಶ್ನೆ ಕೇಳ್ಬಿಟ್ಬಿಡ್ತಾನೆ ನೋಡಿ. ಹಂಗೆ ಬಹಳ ಮುಖ್ಯವಾದಂತ ಶ್ಲೋಕ. ನಾವು ಯಾರಾದ್ರೂ ನೋಡಿ ಈ ವಿಷಯಗಳು ಗುಣಗಳ ಬಗ್ಗೆ ತಿಳ್ಕೊಂಡ್ವೋ ಅದನ್ನ ಮೀರೋ ಪ್ರಯತ್ನ ಕೂಡ ಚಿಂತನೆ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ನೋಡಿ. ಅವುಗಳನ್ನ ತಿಳ್ಕೊಂಡಿರ್ಬೇಕು ಕೊನೆ ಪಕ್ಷ ನೋಡಿ. ಅದಕ್ಕೆ ಕೆಲವು ಸತಿ ನಾವು ನಮ್ಮ ಮಂದಿರಕ್ಕೋ ಅಥವಾ ಎಲ್ಲ ಅವಕಾಶ ಸಿಕ್ಕಾಗ ಸಾಧುಗಳು ಬಂದಿದ್ದಾರೆ ಅಂದ್ರೆ ಹೋಗಿ ದರ್ಶನ ಮಾಡಕ್ ಬರ್ಬೇಕು. ಗುರುಗಳು ಬಂದಿದ್ದಾರೆ ನೋಡಿ, ಸಾಧು ಗುರು ಶಾಸ್ತ್ರ ಇವುಗಳು ನಮ್ಮನ್ನ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ
ನೋಡಿ ನಮ್ಮ ಧರ್ಮ ಅಂದ್ರೆ ಯಾರು ಹೇಗ್ ತಿಳ್ಕೊಬೇಕು ಎಲ್ಲಿಂದ ಅಂದ್ರೆ ನೋಡಿ ಸಾಧು ಗುರು ಶಾಸ್ತ್ರ. ನೋಡಿ ಈಗ ನಮ್ ದೇವಸ್ಥಾನಕ್ಕೆ ಯಾರೋ ಸಾಧುಗಳು ಬಂದಿದ್ದಾರೆ, ಹಿರಿಯ ಭಕ್ತರು ಬಂದಿದ್ದಾರೆ, ನೋಡಿ ಬನ್ನಿ ಅಂತ ಕರೆದಾಗ ನೋಡಿ ಅವ್ರು ನೋಡಕ್ ಹೋಗ್ತೀವಿ ನಾವು. ನೋಡಕ್ ಹೋಗ್ತೀವಿ ಅಂದ್ರೆ ಅವ್ರಿಗೆ ಎಷ್ಟ್ ಕೈಗಳಿದಾವೆ, ಎಷ್ಟ್ ಕಾಲುಗಳಿದಾವೆ, ಎಷ್ಟ್ ತಲೆಗಳಿದಾವೆ, ಎಷ್ಟ್ ಕಣ್ಣುಗಳಿದಾವೆ, ಎಷ್ಟ್ ಕಿವಿಗಳಿದಾವೆ, ನೋಡಿ ಇವುಗಳನ್ನ ನೋಡಕ್ ಹೋಗ್ತೀವ ನಾವು? ಅವ್ರಿಗೆಲ್ಲ ಇದು ಸಂಖ್ಯೆನ ಹೇಳಿದ್ನಲ್ಲ, ಏನಾದ್ರು ಸ್ವಲ್ಪ ವಿಶೇಷ ವ್ಯತ್ಯಾಸ ಇರ್ತಾವ ಅವಕ್ಕೆ? ಇಲ್ಲ ಪ್ರಭು. ಒಂದ್ 2 ತಲೆ, ಒಂದ್ 4 ಕೈಗಳು, ನೋಡಿದ್ರೆ ವ್ಯಕ್ತಿ ವ್ಯಕ್ತಿ ತರನೇ ಕಾಣ್ತಾನೆ. ಅಯ್ಯೋ ಆತನೇ ನೋಡೋದು 2 ಕೈ 2 ಕಾಲು ಒಂದೇ ತಲೆ, ನೋಡಿ ಇರೋದೆಲ್ಲ ಇಷ್ಟೇನೆ. ಆದ್ರೂ ಕೂಡ ಜನ ನೋಡಕ್ ಬರ್ತಾರೆ. ಯಾಕೆಂದ್ರೆ ನೋಡಿ ಅವರಲ್ಲಿ ಕಲಿಯುವಂಥದ್ದು, ಅವರಿಂದ ಪ್ರೇರಣೆ ಪಡೆಯುವಂಥದ್ದು, ನೋಡಿ ಅವ್ರ ಸಂಘವನ್ನ ಬಯಸೋದು, ಏನೋ ಅವ್ರ ಮಾತಿಂದ ಕೇಳುವಂಥದ್ದು. ನೋಡಿ ಸಾಧು ಸಂಘೆ ಸಾಧು ಸಂಘೆ ಸಾಧು ಸಂಘೆ ಸರ್ವಶಾಸ್ತ್ರ ಕಹ. ನೋಡಿ ಲವ ಮಾತ್ರ ಸಾಧು ಸಂಘೆ ಸರ್ವ ಸಿದ್ಧಿಹಯ. ಏನೆಲ್ಲ ಇದು ಸರ್ವ ಸಿದ್ಧಿಗಳು ಅಂತೇಳಿ, ಪರಿಪೂರ್ಣತೆ ಅಂತ ಏನೇನಿದೆಯೋ, ಪರ್ಫೆಕ್ಷನ್ಸ್, ಅದೆಲ್ಲ ಎಲ್ಲಿಂದ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂದ್ರೆ ಸಾಧುಗಳ ಸಂಘದಲ್ಲಿ ಸಿಗುತ್ತೆ. ಯಾಕೆ ಹಿಂಗೆಲ್ಲ ಹೇಳ್ತಾರೆ ಅಂದ್ರೆ ನೋಡಿ ಅವರು ಇಲ್ಲೆಲ್ಲ ಹೇಳಿರೋದನ್ನ ನೋಡಿ ಅವ್ರು ಪ್ರಾಯೋಗಿಕವಾಗಿ ನೋಡಿ ಅವ್ರು ಪ್ರದರ್ಶಿಸ್ತಾರೆ. ನೋಡಿ ಕಾಣ್ಬೋದು, ಇಲ್ಲಿ ಓದಿದ್ದನ್ನ ಅಲ್ಲಿ ಕಾಣ್ಬೋದು ನೋಡಿ ಅಂತ ಹೇಳಿ ಕೆಟ್ಟ ಉದಾಹರಣೆಗಳೆಲ್ಲ ದಯವಿಟ್ಟು ತಗೋಬೇಡಿ. ನೋಡಿ ನೋಡಿ ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ನೋಡಿ ಪ್ರಯತ್ನ ಮಾಡೋರು ಇರ್ತಾರೆ, ಕೆಲವರು ಫಲ ಆಗ್ತಾರೆ, ಕೆಲವರು ನೋಡಿ ಕೆಟ್ಟ ಉದಾಹರಣೆಗಳಾಗ್ಬಿಡ್ತಾರೆ. ಅದನ್ನು ಭಗವಂತನೇ ನಮಗೆ ತೋರ್ಸಕ್ಕೆ, ಪಾಠ ಕಲ್ಸೋದಿಕ್ಕೋಸ್ಕರ ಕೆಲವು ಸತಿ ನೋಡಿ ಕೆಲವನ್ನೆಲ್ಲನೂ ತೋರ್ಸಕ್ ಪ್ರಯತ್ನ ಮಾಡ್ತಾನೆ. ನೋಡಿ ರಾಮಾಯಣದಲ್ಲಿ ನೋಡಿ ರಾವಣ, ಕುಂಭಕರ್ಣ, ನೋಡಿ ಇಂದ್ರಜಿತು, ನೋಡಿ ಇವ್ರನ್ನೆಲ್ಲ ನೋಡಿದ್ರೆ ಹಿಂಗಿರ್ಬಾರ್ದು ಅನ್ಸುತ್ತೆ ಅಲ್ವಾ? ನೋಡ ಅದನ್ನ ತೋರ್ಸೋದಿಕ್ಕೋಸ್ಕರ ನೋಡಿ ಭಗವಂತನು ನೋಡಿ ಈ ತರದ ಲೀಲೆಗಳು ಕೂಡ ಮಾಡ್ಬೇಕಾಗತ್ತೆ ಕೆಲವು. ನೋಡಿ ಬೇರೆ ಬೇರೆ ಲೀಲೆಗಳಲ್ಲಿ ಅದೇ ಇದನ್ನೇ ಮಹಾಭಾರತದಲ್ಲಿ ನೋಡಿದ್ರೆ ದುರ್ಯೋಧನ, ನೋಡಿ ಆತನ ತಮ್ಮಂದ್ರು, ನೋಡಿ ಶಿಶುಪಾಲ, ದಂತವಕ್ರ, ಜರಾಸಂದ್ರ, ಕಂಸ, ನೋಡಿ ಹಿಂಗಿರ್ಬಾರ್ದು, ನೋಡಿ ಹಿಂಗಿರ್ಬೇಕು ಅಂತ ಹೇಳೋದು ಕೂಡ ಉದಾಹರಣೆಗಳಿದಾವೆ. ನೋಡಿ ಭೀಷ್ಮಾಚಾರ್ಯರು, ವಿದುರ, ನೋಡಿ ಇವರೆಲ್ಲರನ್ನ ಉದಾಹರಣೆ ತಗೊಂಡ್ರೆ ಎಲ್ಲ ಪಾಂಡವರು, ಕುಂತಿ ಮಹಾರಾಣಿ, ನೋಡಿ ಇವ್ರನ್ನೆಲ್ಲ ಉದಾಹರಣೆ ತಗೊಂಡ್ರೆ ನೋಡಿ ನಮಗೆ ಈ ಮಾತುಗಳು ಇವೆಲ್ಲ ಅಲ್ಲಿ ಕಾಣ್ಬೋದು. ನೋಡಿ ನೋಡಿ ಹಿಂಗೆಲ್ಲಾನು ಹನುಮಂತ ರಾಮಾಯಣದಲ್ಲಿ ನೋಡಿ ಅವರೆಲ್ಲ ವಾನರ ಸೇನೆ, ಲಕ್ಷ್ಮಣ ದೇವ, ನೋಡಿ ಕೆಲವರೆಲ್ಲ ಆದರ್ಶಗಳನ್ನು ಕೂಡ ಕಾಣ್ಬೋದು. ಎರಡೂ ಇರುತ್ತವೆ ಅಲ್ವಾ? ನೋಡಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದಕ್ಕೆ ಉದಾಹರಣೆ ಆಗಿರ್ತಾನೆ. ದುರ್ಯೋಧನ ಯಾವ ಗುಣಕ್ಕೆ ಉದಾಹರಣೆ ಆಗ್ತಾನೆ? ತಮೋಗುಣಕ್ಕೆ ಪ್ರಭುಜಿ. ರಜೋಗುಣಕ್ಕೆ ಉದಾಹರಣೆ ಆಗ್ತಾನೆ. ನೋಡಿ ಅವನು ಬೇರೆಯವ್ರದ್ದು ಕಿತ್ಕೋಬೇಕು, ಅವನೇ ಸಾಮ್ರಾಟನಾಗು, ತಾನೊಬ್ನೇ ಇರ್ಬೇಕು, ತಾನಿರ್ಬೇಕು, ನೋಡಿ ಈ ತರದೆಲ್ಲ ಆಸೆ ಅವನಿಗೆ. ಆಸೆ, ದುರಾಸೆ. ದುರ್ಯೋಧನ ಅಂದ್ರೆ ದುರಹಂಕಾರ. ನೋಡಿ ಛಲದೋಳ್ ದುರ್ಯೋಧನಂ ಅಂತೇಳಿ ರನ್ನ ಹೇಳ್ತಾನೆ. ಛಲದಲ್ಲಿ ಯಾರು ಅಂದ್ರೆ ದುರ್ಯೋಧನಂ. ನೋಡಿ ಹಂಗೆ ಛಲವನ್ನ ಸಾಧಿಸೋದು, ನೋಡಿ ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ನೋಡಿ ಈ ತರದ ಅಸೂಯೆ, ನೋಡಿ ಹಂಗಿಟ್ಕೊಂಡು ಅವನ್ ಛಲ ಸಾಧಿಸೋದು. ನೋಡಿ ಹಂಗೆ ಒಬ್ಬೊಬ್ರು ಒಂದೊಂದು ನೋಡಿ ಅದರಲ್ಲಿ ಉದಾಹರಣೆಗಳು ಹಾಕ್ತಾರೆ. ನೋಡಿ ಕುಂಭಕರ್ಣ ಯಾವ ಗುಣದಲ್ಲಿದ್ದ? ತಮೋಗುಣ ಪ್ರಭುಜಿ. ರಾವಣ ಯಾವ ಗುಣದಲ್ಲಿದ್ದ? ರಜೋಗುಣದಲ್ಲಿ. ವಿಭೀಷಣ ಯಾವ ಗುಣದಲ್ಲಿದ್ದ? ಸತ್ವಗುಣ. ನೋಡಿ ಸತ್ವಗುಣದಲ್ಲಿದ್ದ. ನೋಡಿ ಭಗವಂತ ಪ್ರಭು ಶ್ರೀರಾಮಚಂದ್ರನ ಯಾವ ಗುಣದಲ್ಲಿದ್ದ? ಸತ್ವಗುಣ. ಶುದ್ಧ ಸತ್ವಗುಣ. ಶುದ್ಧ ಸತ್ವ. ನೋಡಿ ಹಿಂಗೆ ಹಿಂಗೆ ಒಂದೇ ಕುಟುಂಬದ ನೋಡಿ 3 ಜನ ಅಣ್ಣ ತಮ್ಮಂದ್ರನ್ನ ನಾವು ಹಂಗೆ ಗಮನಿಸ್ಬಹುದು. ನೋಡಿ ಅವ್ರ ಪಾತ್ರಗಳು, ಅವ್ರ ನಡೆ ನುಡಿ, ನೋಡಿ ಅವ್ರ ನೋಡಿ ಆ ಇಡೀ ರಾಮಾಯಣ ಅದನ್ನೇ ಹೇಳ್ಕೊಡುತ್ತೆ ನಮ್ಗೆ.
ನೋಡಿ, ಆ ರಾಮಾಯಣವನ್ನ ಬರೆದಂತ ಮಹಾತ್ಮ ವಾಲ್ಮೀಕಿ ಮಹರ್ಷಿಗಳು ನೋಡಿ, ಆತ ಜನ್ಮತಃ ಆತ ಈ ತರ ಮಹರ್ಷಿ ಆಗಿರ್ಲಿಲ್ಲ. ಆತರ ಒಂದು ಕುಟುಂಬದ ಹಿನ್ನೆಲೆ ಕೂಡ ಇರ್ಲಿಲ್ಲ. ಬೇಡರವನಾಗಿದ್ದ. ನೋಡಿ, ಬೇಟೆಗಳಾಡ್ತಿದ್ದ, ಡೊಕಾಯಿತಿ ಮಾಡ್ತಿದ್ದ. ನೋಡಿ, ಈ ತರದ್ದವರು ಒಬ್ಬ ಸಾಧು ಸಂಘಕ್ಕೆ ಬರ್ತಾರೆ. ಯಾರ ಸಾಧು? ನಾರದ ಮುನಿಗಳು ಪ್ರಭುಜಿ. ನೋಡಿ, ಮುನಿಗಳು ಬರ್ತಾರೆ. ನೋಡಿ, ಅವರಿಬ್ಬರು ಸಂಪರ್ಕ ಆಗತ್ತೆ, ಸಂಭಾಷಣೆ ಆಗತ್ತೆ. ನೋಡಿ, ಆ ಸಂದರ್ಭದಲ್ಲಿ ಆತನಿಗೆ ನಾರದ್ರ ಮುನಿಗಳ ಅಷ್ಟಾಗ ಅರ್ಥ ಆಗಲ್ಲ ಪ್ರಾರಂಭದಲ್ಲಿ. ನೋಡಿ, ಸಾಧು ಅನ್ನೋ ಒಂದು ಗೌರವ, ಒಂದು ಆದರ ಶ್ರದ್ಧೆ ಇರುತ್ತೆ. ನೋಡಿ, ಇದು ಬಹಳ ಮುಖ್ಯ. ನೋಡಿ, ಅಂತ ಕಟುಕ ವ್ಯಕ್ತಿ ಆತನಿಗೂ ಕೂಡ ನೋಡಿ ಆದವ ಶ್ರದ್ಧಾ ಇತ್ತು. ಏನದು ಆದವ ಶ್ರದ್ಧಾ ಅಂದ್ರೆ, ಇವರು ಸಾಧುಗಳು, ಇವ್ರ ಮಾತಿಗೆ ಗೌರವಿಸ್ಬೇಕು, ಇವ್ರ ಹತ್ರ ನೋಡಿ ಹೆಂಗೆ ವ್ಯವಹರಿಸ್ಬೇಕು, ನೋಡಿ ಆದರ್ಶವಾಗಿ ತಗೋಬೇಕು, ಅವ್ರ ಮಾತ್ ಕೇಳ್ಬೇಕು ಅನ್ನೋದು ಇಷ್ಟು. ಇದನ್ನ ಆದವ ಶ್ರದ್ಧಾ ಅಂತ ಹೇಳೋದು. ನೋಡಿ, ಅಲ್ಲಿಂದ ಪ್ರಾರಂಭ ಆಗತ್ತೆ. ಅದೇ ತರ ಮೃಗಾರಿನೂ ಕೂಡ ನೋಡಿ, ನಾರದರು ಅಂತಂದ್ರೆ ಹಂಗೆ ಯಾರ್ಯಾರೋ ಸಂಪರ್ಕಕ್ಕೆ ಬರ್ತಾರೆ. ನೋಡಿ, ನಾರದರು ನೋಡಿ ಇದೆಲ್ಲ ಹೇಳ್ತಿದಾರಲ್ಲ. ನೋಡಿ, ನಾರದರು ನೋಡಿ ಹಂಗಿಲ್ದೇ ಇದ್ದಿದ್ರೆ ನೋಡಿ ಇವ್ರನ್ನೆಲ್ಲ ಪರಿವರ್ತನೆ ಮಾಡಕ್ ಆಗ್ತಾನೆ ಇಲ್ಲ. ನೋಡಿ, ಹಂಗೆ ನೋಡಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಕೂಡ ನೋಡಿ, ಅವ್ರನ್ನೇ ಉದಾಹರಣೆ ತಗೊಳ್ಳಿ. ನೋಡಿ, ನಾವು ನೋಡಿ ನಾರದ್ರು ಇದ್ರೋ ಇಲ್ವೋ ಗೊತ್ತಿಲ್ಲ ನಮಗೆ. ಪುರಾಣ ಪುಣ್ಯ ಕಥೆ ಅಂತ ಹೇಳ್ಬಿಡ್ತೀವಿ, ಕಟ್ಟು ಕತೆ, ಮೈಥಾಲಜಿ ಅಂತೆಲ್ಲ ಹೇಳ್ಬಿಡ್ತೀರಿ ಅಲ್ವಾ. ಮೈಥಾಲಜಿ ಸುಳ್ಳಾದಂತ ಒಂದು ಶಾಸ್ತ್ರ ಅಂತ ಮೈಥಾಲಜಿ. ನೋಡಿ, ಆದ್ರೆ ಇಲ್ಲೇ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರನ್ನೇ ನೋಡಿ ನೋಡಿ ಅವರ ಇಲ್ಲಿ ಓದಿರುವಂತದ್ದನ್ನೆಲ್ಲ ಅವರಿಗೆ ಅನ್ವಯಿಸಿ, ಆ ವ್ಯಕ್ತಿತ್ವ ನೋಡಿ ಅನ್ವಯಿಸಿ ಈ ಶ್ಲೋಕಗಳು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಆ ವ್ಯಕ್ತಿ ನೋಡಿ. ನೋಡಿ, ಹಂಗೆ ಅವ್ರ ಶಿಷ್ಯರುಗಳು ಕೂಡ ನೋಡಿ, ನಾವು ಇಷ್ಟು ದಿನ ಬೇರೆ ಬೇರೆ ಆಚಾರ್ಯರುಗಳನ್ನ ನಾವು ನೋಡಿ ಪ್ರತಿ ಗುರುವಾರ ಗುರುವಂದನ ಕಾರ್ಯಕ್ರಮದಲ್ಲಿ ಅಧ್ಯಯನ ಮಾಡ್ತಾ ಬರ್ತಿದೀವಲ್ವಾ. ನೋಡಿ, ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರು, ನೋಡಿ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರು, ನೋಡಿ ಎಲ್ಲ ಪರಮ ಪೂಜ್ಯರು, ಲೋಕನಾಥ್ ಸ್ವಾಮಿ ಮಹಾರಾಜರು, ನೋಡಿ ಆಮೇಲೆ ಭಕ್ತಿ ವಿಕಾಸ ಸ್ವಾಮಿ ಮಹಾರಾಜರು, ಭಕ್ತಿ ರಾಘವ ಸ್ವಾಮಿ ಮಹಾರಾಜರು, ನೋಡಿ ಪರಮ ಪೂಜ್ಯ ದಾನವೀರ ಗೋಸ್ವಾಮಿ ಮಹಾರಾಜರು. ನೋಡಿ, ಹಿಂಗೆ ನಾವು ಚರ್ಚೆ ಮಾಡ್ತಾ ಬರ್ತಿದೀವಲ್ವಾ. ನೋಡಿ, ಒಬ್ಬೊಬ್ಬ ಆಚಾರ್ಯರು ಕೂಡ ಹಂಗೇನೆ ನೋಡಿ, ಅವರು ಪ್ರಭುಪಾದರ ಪ್ರಭಾವ ಅವ್ರ ಮೇಲೆ ಕಾಣುತ್ತೆ. ನೋಡಿ, ಅವ್ರ ಹಂಗೆ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಜಯಪತಾಕ ಸ್ವಾಮಿ ಮಹಾರಾಜರಿಗೆ ಗುರು ಮಹಾರಾಜರು ಒಂದ್ಸತಿ ಸ್ಪೇನ್ ದೇಶದ ರಾಜಧಾನಿ ನೋಡಿ ಆ ಏರ್ಪೋರ್ಟ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಹಿಂಗೆ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡಕ್ ಹೋದಂಗ ನೋಡಿ, ಯಾವನೋ ಒಬ್ಬ ಹುಚ್ಚ ಬಂದು ಕುತ್ತಿಗೆಯನ್ನು ಕುಯ್ದು ಬಿಡ್ತಾನೆ ಒಂದು ಹರಿತವಾದಂತ ಒಂದು ಚಾಕುವಿಂದ. ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದ್ರೆ ಅದು ಕೊನೆಯ ಒಂದು ನರ ಇರುತ್ತೆ ನೋಡಿ, ಅಲ್ಲಿವರೆಗೂ ಹೋಗ್ಬಿಡುತ್ತೆ. ನೋಡಿ, ತಕ್ಷಣ ಅಡ್ಮಿಟ್ ಮಾಡಿ ನೋಡಿ ಅವ್ರ ಹಂಗೆ ನೋಡಿ ಪವಾಡ ರೀತಿಯಲ್ಲಿ ಉಳ್ಕೋತಾರೆ. ಪವಾಡ ನೋಡಿ, ಆಮೇಲೆ ಆತನ ಏನ್ ಮಾಡ್ಬೇಕು ಅಂದ್ರೆ ಬಿಡುಗಡೆ ಮಾಡ್ಬಿಡಿ ಆತನ್ನ. ಹುಚ್ಚ ಅಲ್ವಾ, ತಮೋ ಗುಣದಲ್ಲಿ ಇರ್ತಾನೆ ನೋಡಿ. ಆಚಾರ್ಯರು ಅವನ್ನ ನೋಡಿ ಹಂಗೆ ನೋಡುದ್ರು, ಗುಣ ಪ್ರಭಾವದಿಂದ ಹಂಗ್ ಮಾಡಿದಾನೆ. ಅವನಿಗೆ ಗೊತ್ತಿಲ್ಲ ಅವನ್ ಏನ್ ಮಾಡಿದೀನಿ ಅಂತ ಅವನಿಗೆ ಗೊತ್ತಿಲ್ಲ. ನೋಡಿ, ಈಗ ಆತನ ದಂಡಿಸಿ ಏನ್ ಮಾಡೋದು, ಆತನ ಕರ್ಮ ಆತ. ನೋಡಿ, ಮೊನ್ನೇನು ಹಂಗೆ ನಾ ಹೆಚ್ಚಿಗೆ ಹೇಳ್ಕೊಳಕ್ ಹೋಗಲ್ಲ, ನಮ್ ದೇವಸ್ಥಾನದಲ್ಲಿ ಇಂಥದೇ ಒಂದೇನೋ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆಯ್ತು ನೋಡಿ. ನಾನು ಹೆಚ್ಚು ವಿವರ ಹೇಳಲ್ಲ, ಜಸ್ಟ್ ಒಂದು ಉದಾಹರಣೆಗೆ ನೋಡಿ. ಅದರ ನಂತರ ನೋಡಿ ಪೊಲೀಸ್ ಕಂಪ್ಲೇಂಟ್ ಆಯ್ತು, ಶೋಧನೆ ಆಯ್ತು, ಆತ ಸಿಕ್ಕಾಕೊಂಡ. ಈಗ ಆತನ ಏನ್ ಮಾಡ್ಬೇಕು ಅಂದ್ರೆ, ಆತ ದೇವಸ್ಥಾನದಲ್ಲಿ ತುಂಬಾ ದಿನಗಳ ಸೇವೆಗಳು ಮಾಡಿದ್ದ. ನಮ್ಮ ಮಂದಿರದ ಅಧ್ಯಕ್ಷರು ಆತನ ಏನ್ ಮಾಡ್ಬೇಕು ಅಂತ ಪೊಲೀಸರು ಕೇಳಿದ್ರು. ಬಿಟ್ಬಿಡಿ ಅಷ್ಟೇ, ಏನು ಮಾಡ್ಬೇಡಿ, ಆತನ ಕರ್ಮ ಆತ ಅನುಭವಿಸ್ತಾನೆ, ನಾವೇನು ಮಾಡೋದಲ್ಲ. ನೋಡಿ ಆತನ ದಂಡಿಸಿ ಅಂತ ನಾವು ಹೇಳೋದಿಲ್ಲ. ದಯವಿಟ್ಟು ಆತನ ನಮ್ಮ ದೇವಸ್ಥಾನಕ್ಕೆ ಸೇವೆಗಳು ಮಾಡಿದ್ದಾನೆ, ಬಿಟ್ಬಿಡಿ. ಏನೋ ಒಂದು ಕೆಟ್ಟ ಸಂದರ್ಭ ನೋಡಿ, ಈ ತರ ಒಂದು ಈ ಗುಣಗಳ ಪ್ರಭಾವ ಆಗ್ಬಿಡ್ತಾರಲ್ವಾ, ರಜೋಗುಣ ಪ್ರಭಾವ.
ನೋಡಿ ಆತನನ್ನ ನೋಡಿ ಬಿಟ್ಬಿಡಿ ಅಂತ ಹೇಳ. ನೋಡಿ ಕೇಳೋದವ್ರಿಗೆ ಆಶ್ಚರ್ಯ ಆಗ್ಬೋದು, ಹೆಂಗ್ ಬಿಟ್ಬಿಟ್ರೆ ಮತ್ತೆ ಇನ್ನೊಂದ್ ಕಡೆ ಹೋಗಿ ಮಾಡ್ತಾನೆ. ನೋಡಿ ನೋಡಿ ಇನ್ನೇನು ಮಾಡಕ್ ಸೇವೆಗಳು ಮಾಡಿದಾನೆ, ಎಷ್ಟೋ ದಿನ ಸೇವೆಗಳು ಮಾಡಿದಾನೆ, ಬಿಟ್ಬಿಡಿ ಅಷ್ಟೆ. ನೋಡಿ ಹಿಂಗೆ ಇವತ್ತು ಕೂಡ ಆ ಪರಂಪರೆಯಲ್ಲಿ ನೋಡಿ ಈ ಸಾಧುಗಳನ್ನ ನೋಡಿದ್ರೆ ಈ ತರ ಕಾಣ್ಬೋದು. ನೋಡಿ ಹಂಗೆ ಇಂತಿಂತವ್ರ ನೋಡಿ ದೇವಸ್ಥಾನ, ಇಂತಿಂತ ನೋಡಿ ಗುರುಗಳು, ಇಂತಿಂತ ಆಚಾರ್ಯರು, ನಮ್ಮ ಪೂರ್ವಾಚಾರ್ಯರುಗಳು ಇವೆಲ್ಲ ನೋಡಿದ್ರೆ ಏನಾಗ್ಬೇಕು ಈಗ ನಾವು ಅಲ್ವಾ? ನೋಡಿ ಅವರಿಂದ ಪ್ರೇರಿತರಾಗ್ಬೇಕು, ಪ್ರಭಾವಿತರಾಗ್ಬೇಕು. ನೋಡಿ ಮೊದಲನೇದಾಗಿ ಈ ತರ ಗುಣಗಳನ್ನ ಅವರಲ್ಲಿ ಇರೋದನ್ನ ಗಮನಿಸ್ಬೇಕು. ಗಮನಿಸ್ತೀವಿ, ಕೆಲವು ಸತಿ ಎರಡೂ ಕಾಣುತ್ತೆ ನಮ್ಗೆ. ನೋಡಿ ಕೆಲವು ಸತಿ ಕೆಟ್ಟದ್ದು ಕಾಣುತ್ತೆ, ಒಳ್ಳೇದನ್ನು ಕಾಣುತ್ತೆ. ಈಗ ಅದಕ್ಕೆ ಪರಮಹಂಸ ಅಂತ ಒಂದು ಪದ ಇರೋದು. ನೋಡಿ ಈ ಪರಮ ಪೂಜ್ಯ ನೋಡಿ ಪರಮಹಂಸ ಪರಿವ್ರಜಕಾಚಾರ್ಯ ನೋಡಿ ಅಷ್ಟೋತ್ತರ ಶತ ಶ್ರೀ ಶ್ರೀ ಶ್ರೀಮದ್ ನೋಡಿ ನೋಡಿ ಜಯಪತಾಕ ಸ್ವಾಮಿ ಅಂತ ಹೇಳ್ತಿರಲ್ವಾ. ನೋಡಿ ಪರಮ ಪೂಜ್ಯ ಪರಮಹಂಸ ಪರಿವ್ರಜಕಾಚಾರ್ಯ ಅಷ್ಟೋತ್ತರ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಅಂತ ಹೇಳ್ತಿರಲ್ವಾ. ನೋಡಿ ಅಲ್ಲಿ ಪರಮಹಂಸ ಅಂತ ಪದ ಬರುತ್ತೆ. ಪರಮಹಂಸ ಅಂತ ಬಂದ್ರೆ ನೋಡಿ ಈ ಅಚ್ಚನೂ ಇರುತ್ತೆ, ಲುಚ್ಚನೂ ಇರುತ್ತೆ, ಅದ್ರಲ್ಲಿ ಇವ್ರ ಅಚ್ಚನೇ ತಗೊಳ್ಳೋರು ಅಂತ ಅರ್ಥ ಪರಮಹಂಸ. ನೋಡಿ ಆ ಪರಮಹಂಸ ಪರಿವ್ರಜಕಾಚಾರ್ಯ ಅವರ ಶಿಷ್ಯರುಗಳು ಆ ಗುರುಗಳಲ್ಲಿ ಈ ಅಂಶವನ್ನ ಗಮನಿಸಿ ಆ ತರನ್ನೇ ಸ್ವಭಾವ ನಾವು ಅನುಸರಿಸ್ಬೇಕಾಗತ್ತೆ, ತಗೋಬೇಕಾಗತ್ತೆ. ನೋಡಿ ಗುರುಗಳು ಅಂದ್ರೆ ಗುರುಗಳು ನೋಡಕ್ ಬರ್ತೀವಿ ಅಂದ್ರೆ ನೋಡಿ ಈ ತರ ಗಮನಿಸ್ಬೋದು. ನೋಡಿ ಗುರುಗಳು ಬರ್ದಿರೋ ಪುಸ್ತಕ ಓದ್ತೀವಿ ಅಂದ್ರೆ ನೋಡಿ ಈ ತರದ ಅಂಶವನ್ನೇ ಗಮನಿಸ್ಬೋದು. ಅವರ ಜೀವನ ಚರಿತ್ರೆ ಓದ್ತೀವಿ ಅಂದ್ರೆ ನೋಡಿ ಈ ತರ ಅಂಶಗಳನ್ನೇ ಗಮನಿಸ್ಬೋದು. ಅವರು ಹೆಂಗೆ ಈ ಗುಣಗಳನ್ನ ಮೀರಿ ನಡ್ಕೊಂಡ್ರು, ಇದು ನಮಗೆ ಪಾಠ. ನೋಡಿ ಇಲ್ಲದಿದ್ರೆ ಈಗ ಗುರುವಂದನ ಕಾರ್ಯಕ್ರಮ ನಡೀತಾನೇ ಇದೆ ಅಲ್ವಾ, ಅದರಲ್ಲಿ ಯಾವೊಂದು ಅಂಶವನ್ನ ಅಂದ್ರೆ ಈ ಅಂಶವನ್ನ ನಾವು ಕಾಣ್ಬೇಕು. ಮುಖ್ಯವಾಗಿ ಹೆಂಗೆ ಅವರು ಗುಣತ್ರಯಗಳನ್ನ ಅವರು ಮೀರಿದ್ರು, ಅವರು ಎಂತ ಒಂದು ಹಿನ್ನೆಲೆಯಿಂದ ಬಂದ್ರು. ಈಗ ನಾವು ಯಾರ್ಯಾರು ಉದಾಹರಣೆ ತಗೊಂಡ್ರಿ, ಇಷ್ಟೊತ್ತ ಚರ್ಚೆಯಲ್ಲಿ ಯಾವ್ಯಾವ ವ್ಯಕ್ತಿಗಳ ಹೆಸರೆಲ್ಲ ಹೇಳಿದ್ರೆ ಯಾರಾದ್ರೂ ಹೇಳ್ತೀರಾ? ಎಲ್ಲ ರಾವಣ, ವಿಭೀಷಣ, ಮಾತಾಜಿ, ಕುಂಭಕರ್ಣ ರಾವಣ, ಹೇಳಿ ಮಾತಾಜಿ, ಹೇಳ್ತಿದ್ರಿ ಕಲಾವತಿ. ವಾಲ್ಮೀಕಿ, ನಾರದರು, ಆಮೇಲೆ ಮಹಾಭಾರತದಿಂದ ರಾವಣ ತಮಗುಣ, ದುರ್ಯೋಧನ, ವಿಭೀಷಣ ಸತ್ವಗುಣ, ದುರ್ಯೋಧನ, ಆಮೇಲೆ ಗೋಪಾಲ್ ಕೃಷ್ಣ ಗೋಸ್ವಾಮಿ, ಪ್ರಭುಪಾದರು, ಗುರುಮಹಾರಾಜರು, ಓಕೆ, ಜಯಪತಾಕ ಮಹಾರಾಜರು, ಜಯಪತಾಕ ಮಹಾರಾಜರು, ಬಂದು ಪ್ರಭು, ಓಕೆ, ಓಕೆ, ಭಕ್ತಿ ವಿಕಾಸ್, ರಘುನಾಥ್ ಗೋಸ್ವಾಮಿ. ಓಕೆ. ಹರೇ ಕೃಷ್ಣ ಪ್ರಭು. ಕೃಷ್ಣ. ಮೃಗಾರಿ ಮತ್ತು ವಾಲ್ಮೀಕಿ ಬೇರೆನಾ, ಇಬ್ರು ಒಂದೇನಾ? ಬೇರೆ ಮಾತಾಜಿ. ಮೃಗಾರಿ ಕಥೆಯಲ್ಲಿ ಕೊನೆಯಲ್ಲಿ ಆತನನ್ನ ನೋಡೋದಕ್ಕೆ ನಾರದರ ಆತನ ಗಾಡ್ ಬ್ರದರ್ ಪರ್ವತ ಮುನಿಗಳ ಜೊತೆ ಬರ್ತಾರೆ ಮಾತಾಜಿ. ಆತನು ಕೂಡ ಈ ಪ್ರಾಣಿಗಳನ್ನು ಕೊಲ್ಲೋನು ಬೇಡರವನಾಗಿರ್ತಾನೆ. ಅವನು ಅರ್ಧ ಕೊಂದು ಆತನಿಗೊಂಥರ ಖುಷಿ ತಗೊಳ್ತಿರ್ತಾನೆ. ಅವನು ಆ ತರದೊಂದು ಸ್ಥಿತಿಲಿ ಇರ್ತಾನೆ ನೋಡಿ. ಆತ ನಾರದ ಸಂಪರ್ಕಕ್ಕೆ ಬಂದು ನೋಡಿ ನಾರದರಿಂದ ಪ್ರಭಾವಿತರಾಗಿ ನೋಡಿ ಹಿಂಸೆ ನೋಡಿ ಇದರಿಂದ ಆಗುವಂತ ಪರಿಣಾಮ ಇವುಗಳೆಲ್ಲನ ತಿಳ್ಕೊಂಡು ಒಬ್ಬ ಸಾಧು ಆಗ್ಬಿಡ್ತಾನೆ. ಆತನ ಸಾಧುವಾಗದನ್ನ ಕಂಡು ಜನಗಳು ನೋಡಿ ಆತನಿಗೆ ಎಲ್ಲ ಅವನ ಜೀವನಕ್ಕೆ ಅವಶ್ಯಕ ಏನು ವಸ್ತುಗಳೆಲ್ಲ ಬೇಕೋ ಅದನ್ನ ಪೂರೈಸ್ತಿರ್ತಾರೆ. ಆತ ಒಂದು ಗುಡ್ಸ್ಲು ಹಾಕೊಂಡು ಸಾಧು ಆಗಿ ಬದುಕ್ತಿರ್ತಾನೆ ನೋಡಿ. ಹಂಗೆ ಬದುಕ್ತಿದ್ದದನ್ನ ಕೆಲವು ದಿನಗಳ ನಂತರ ಆತನ ಗುರು ಮಹಾರಾಜರು ನೋಡಿ, ನಾರದರು ಮತ್ತೆ ಆ ಗುರು ಮಹಾರಾಜರ ಗಾಡ್ ಬ್ರದರ್, ಅವ್ರ ಬ್ರದರ್ ಇನ್ನೊಬ್ರು ಮುನಿಗಳು, ಇಬ್ರು ಬ್ರಹ್ಮದೇವನ ಶಿಷ್ಯರು ನೋಡಿ, ಪರ್ವತ ಮುನಿ ಅಂತ. ಅವರಿಬ್ರು ನೋಡಕ್ ಬರ್ತಾರೆ ನೋಡಿ. ಆಗ ಬಂದಾಗ ಆ ಮೃಗಾರಿ ಬರುವಂತದ್ ರೀತಿ
ಅಲ್ಲಿ ತುಂಬಾ ಮುಖ್ಯ ಆಗತ್ತೆ ನಮ್ಗೆ. ಅಲ್ಲಿ ಆ ಇರುವೆಗಳನ್ನ ಅವನು ಅಡ್ಡ ದಿಡ್ಡಿ ಬರ್ತಿರ್ತಾನೆ, ಕಾಲ್ ನೇರವಾಗಿ ನೆಟ್ಟಗೆ ನಡ್ಕೊಂಡ್ ಬರ್ತಿರೋದಿಲ್ಲ. ಆಮೇಲೆ ಇವರು ಕೇಳ್ತಾರೆ, ಯಾಕೆ ಹಿಂಗ್ ಬರ್ತಿದ್ಯಾ ಅಂದ್ರೆ, ಅಯ್ಯೋ ದಾರಿಗಳಲ್ಲಿ ಎಷ್ಟೊಂದು ಇರುವೆಗಳಿದಾವೆ, ತುಳಿದ್ ಬಿಡ್ತೀನಿ ನೋಡಿ, ಅದರಿಂದ ಪಾಪ ಬರುತ್ತೆ, ಅವುಗಳಿಗೆ ನೋವಾಗತ್ತೆ, ಅವುಗಳಲ್ಲೂ ಕೂಡ ಆತ್ಮ ಪರಮಾತ್ಮ ಇದೆ ನೋಡಿ. ಈ ತರ ಆತನ ಬಾಯಲ್ಲಿ ಬರುತ್ತೆ. ಯಾರಾದ್ರೂ ಗೂಗಲ್ ಮಾಡಿ ಕೂಡ ನೋಡ್ಬೋದು, ಮೃಗಾರಿ ಅಂತೇಳಿ ನೋಡಿ. ಹಂಗೆ ಆಗ ಆತ ಮೊದಲು ಏನ್ ಮಾಡ್ತಾನಂದ್ರೆ, ಆತ ಅಲ್ಲಿ ನಮ್ಗೆ ಮುಖ್ಯವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಮುಖ್ಯವಾದಂತ ಅಂಶ ಮೃಗಾರಿಂದ ಏನ್ ಕಲಿತೀವಿ ಅಂದ್ರೆ ನೋಡಿ, ಆತ ತಮ್ಮ ಗುರುಗಳು ಕೊಟ್ಟಷ್ಟೇ ಗೌರವವನ್ನ ಪರ್ವತ ಮುನಿಗಳಿಗೂ ಕೂಡ ಕೊಡ್ತಾನಂತೆ ನೋಡಿ. ಅದನ್ನ ಆ ನಮ್ಮ ಈ ಗುರು ಪರಂಪರೆ ಗುರುಗಳನ್ನು ಹೆಂಗೆ ಗೌರವಿಸ್ಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ ನೋಡ್ರಿ. ಇಲ್ಲಿ ಚಿತ್ರದಲ್ಲಿ ಕಾಣ್ತಿದೆಯಲ್ಲ ಮಾತಾಜಿ. ಹಾ ಹೌದು. ನೋಡಿ, ನಾರದರಿಗೆ ಎಷ್ಟು ಗೌರವ ಕೊಡ್ತಾರೋ ಪರ್ವತ ಮುನಿಗಳಿಗೂ ಅಷ್ಟೇ ಗೌರವ ಕೊಡ್ತಾರೆ. ಪರ್ವತ ನೋಡಿ, ಪರ್ವತ ಮುನಿಗಳನ್ನು ಕೂಡ ಗುರುವಾಗಿ ಕಾಣುವಂಥದ್ದು ನೋಡಿ. ಇಲ್ಲಿ ಕಾಣ್ತಿದ್ರಲ್ವಾ ನೋಡಿ, ಆ ತರದ ಒಂದು ಹಿನ್ನೆಲೆ ಬರುತ್ತೆ ನೋಡಿ. ಇಂಟ್ರೊಡಕ್ಷನ್. ಒನ್ಸ್ ಅಪಾನ್ ದ ಗ್ರೇಟ್ ಸೈಂಟ್ ನಾರದ, ಆಫ್ಟರ್ ವಿಸಿಟಿಂಗ್ ಲಾರ್ಡ್ ನಾರಾಯಣ in the Vaikuntha, went to Prayaga to bathe at the confluence of 3 rivers. ನೋಡಿ, ಪ್ರಯಾಗದಲ್ಲಿ ನೋಡಿ ಭಗವಂತ ನಾರಾಯಣನ ಪ್ರೇರಣೆಯಿಂದ ನೋಡಿ ನಾರದರು ಇಲ್ಲಿಗೆ ಬರ್ತಾರೆ, ಸಂಗಮ ನೋಡಿ ಪ್ರಯಾಗಕ್ಕೆ ಬರ್ತಾರೆ ನೋಡಿ. ಅವರು ಎಂತ ಒಬ್ಬ ಮುಕ್ತ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ, ಎಲ್ಲ ಕಡೆ ಪ್ರಯಾಣ ಮಾಡುವಂತವ್ರು ಈ ತ್ರಿವೇಣಿ ಸಂಗಮಕ್ಕೆ ಇಲ್ಲಿ ಬರ್ತಾರೆ ನೋಡಿ. ಬಂದಾಗ ನೋಡಿ ಹಂಗೆ ನೋಡಿ ಅಲ್ಲಿ ಈ ಮೃಗಾರಿಯನ್ನ ಕಾಣ್ತಾರೆ. ಈ ಕೇಮ್ ಅಕ್ರಾಸ್ ಎ ಡಿಯರ್ ನೋಡಿ, ಒಂದು ಜಿಂಕೆ ಆ ಸ್ಥಳದಲ್ಲಿ ಒದಾಡ್ತಾ ನೋಡಿ ಸಾಯ್ತಾ ಇರುತ್ತೆ. ಒಂದು ಬಾಣ ಇರುತ್ತೆ, ಕಾಲುಗಳು ಮುರಿದೋಗಿರ್ತವೆ ನೋಡಿ, ಬೆನ್ನು ಮೂಳೆ ಮುರಿದೋಗಿರುತ್ತೆ ನೋಡಿ, ತುಂಬಾ ನೋವಿಂದ ನರಳುತ್ತಾ ಇರುತ್ತೆ ನೋಡಿ. ಹಂಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದಾಗ ಒಂದು ಕಾಡಂದಿ ಇದೇ ಸ್ಥಿತಿಲಿ ಇರುತ್ತೆ. ಇನ್ ಸ್ವಲ್ಪ ಮುಂದೆ ಹೋದಾಗ ಒಂದು ಮೊಲ ಅದೇ ತರನೇ ಇರುತ್ತೆ ನೋಡಿ. ಅವ್ರಿಗೆ ತುಂಬಾ ನೋವು ಅನ್ಸುತ್ತೆ ನಾರದರಿಗೆ ನೋಡಿ. ಹಂಗೆ ನೋಡಿ ಅಲ್ಲಿ ಬೇಟೆಗಾರನೊಬ್ಬನ್ನ ಒಂದು ಮರದ ಹಿಂದೆ ನೋಡ್ತಾರೆ ನೋಡಿ. ಆ ಬೇಟೆಗಾರನ ಹತ್ರ ಹೋದಾಗ ನೋಡಿ, ಅವನು ತುಂಬಾ ಕಪ್ಪು ಬಣ್ಣದಲ್ಲಿದ್ದಂತೆ, ಅವನ ಕಣ್ಣುಗಳು ಕೆಂಪಾಗಿದ್ವಂತೆ ನೋಡಿ. ಕಣ್ಣುಗಳಿರೋದು ಇವೆಲ್ಲ ರಜೋಗುಣದ ನೋಡಿ, ತಮೋ ಗುಣದ ನೋಡಿ ಸೂಚಕಗಳು. ಕಪ್ಪು ಅಂತಂದ್ರೆ ತಮೋಗುಣ, ಕೆಂಪು ಅಂತಂದ್ರೆ ರಜೋಗುಣ ನೋಡಿ. ಅವನ ಉಗ್ರ ಕೋಪದಲ್ಲಿ ಇರೋರ್ ಕಣ್ಣುಗಳು ಕೆಂಪಗಿರ್ತಾವಲ್ವಾ ನೋಡಿ, ಬಹಳ ಉಗ್ರನಾಗಿದ್ದಂತೆ ನೋಡಿ. ಯಮರಾಯನ್ ತರ ಇದ್ದಂತೆ ನೋಡಿ. ಹಂಗೆ ಅವರು ಹೋದಾಗ ಅವ್ರ ಮಧ್ಯದಲ್ಲಿ ಆದಂತ ಸಂಭಾಷಣೆ ನೋಡಿ. ಅವನು ನೋಡಿ ಹೋದಾಗ ಅವನು ಹೆಂಗೆ ನಾರದರನ್ನ ಬಹಳ ಕೆಟ್ಟ ಭಾಷೆಯಲ್ಲಿ, ಅಬ್ಯೂಸಿವ್ ಲ್ಯಾಂಗ್ವೇಜ್ ನೋಡಿ ನಾರದರನ್ನ ಬೈತಾನೆ ನೋಡಿ ನಾರದರನ್ನ ಹಿಗಾಮುಗ ಬೈತಾನೆ ಅವನು ಅವನದೇ ಆದಂತ ಭಾಷೆಯಲ್ಲಿ. ನಾರದರನ್ನ ಗುರುತಾಗಿ, ಓ ಗೋಸ್ವಾಮಿ, ಓ ಗ್ರೇಟ್ ಸೇಂಟ್ಲಿ ಪರ್ಸನ್, ವೈ ಆರ್ ಯು ಲೆಫ್ಟ್ ದ ಜನರಲ್ ಪಾತ್ ಥ್ರೂ ದ ಫಾರೆಸ್ಟ್ ಟು ಕಮ್ ಟು ಮೀ? Simply by seeing you, all the animals I was hunting have now fled. ನೋಡಿ, ನೀನ್ ಯಾಕೆ ದಾರಿಲಿ ಹೋಗೋದ್ ಬಿಟ್ಟು ಕಾಡಲ್ಲಿ ಈ ದಾರಿಲಿ ಬಂದೆ? ಯಾಕೆ ಅಂದ್ರೆ ನೋಡಿ ನಾರಾಯಣ ಕಳಿಸ್ಕೊಟ್ಟಿದ್ದಾನೆ. ಆ ದಾರಿ ಬಿಟ್ಟು ಈ ಕಾಡಿನ ಈ ಬೇಟೆ ಆಡೋ ಸ್ಥಳಕ್ಕೆ ಬಂದಿದ್ದಾನೆ ನೋಡಿ. ಅಲ್ಲಿ ನೋಡಿ ಇದೊಂದು ಏನು ಒಂದು ಪಾಠ ಅಂತಂದ್ರೆ ನೋಡಿ, ಯಾಕೆ ಈ ಸಂತರು ಸಾಧುಗಳು ಇವ್ರನ್ನ ದರ್ಶನ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಇರುವಂತ ನೋಡಿ ಕೆಟ್ಟ ಗುಣಗಳು ಒಂದು ಕನ್ನಡಿ ತರ ಎದ್ದು ಕಾಣುತ್ತೆ ನೋಡಿ, ಮುಖಕ್ಕೆ ತೋರ್ಸುತ್ತೆ ನೋಡಿ. ಹಿಂಗ್ ನಡ್ಕೋತಿದ್ಯಾ, ಇಲ್ಲಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನೋಡಿ. ನಮ್ ಬದುಕುಗಳನ್ನು ನೋಡ್ಕೊಂಡ್ರೆ, ನಮ್ ಬದುಕಲ್ಲೂ ಈ ತರ ಯಾರೋ ಒಬ್ರು ಪುಣ್ಯಾತ್ಮರು ಬದುಕಲ್ಲಿ ನಮಗೂ ಪ್ರವೇಶ ಮಾಡಿದ್ರು ನೋಡಿ. ನಾವು ಮಾಡ್ತಿರೋಂತ ತಪ್ಪುಗಳನ್ನ ನೋಡಿ ಅವ್ರು ಎತ್ತು ತೋರ್ಸಿದ್ರು ನೋಡಿ. ಆಮೇಲೆ ಸರಿಪಡಿಸುವಂತ ಪ್ರಯತ್ನ ಪಟ್ರು. ಅದಕ್ಕೆ ನಾವು ಕೂಡ ಸ್ಪಂದಿಸ್ಬೇಕು
ನೋಡಿ ಹಿಂಗೆಲ್ಲ ಬಂದಾಗ ಅವ್ರಿಗೆ ತುಂಬಾ ಕಸ್ವಿಸಿ ಆಗ್ಬಿಡುತ್ತೆ. ನೋಡಿ ಕೆಲವು ಸತಿ ನೋಡಿ ಯಾರಾದ್ರೂ ಮನೆಗಳು ನೀವು ಹೋದಾಗ ಆ ಮನೆಯಲ್ಲಿ ಏನಾದ್ರೂ ಮಾಡಬಾರ್ದು ಮಾಡ್ತಾ ಇದ್ರೆ ನೋಡಿ ಆ ಮನೆಯವ್ರಿಗೆಲ್ಲ ಮುಜುಗರ ಆಗತ್ತೆ. ನೋಡಿದಿರ ಅನುಭವ, ಈ ತರ ನಿಮಗೆ ಅನುಭವ ಆಗಿದ್ಯಾ? ನೋಡಿ ಅವ್ರಿಗೆ ಒಂಥರ ವಿಚಲಿತ. ನೋಡಿ ಉದಾಹರಣೆಗೆ ನೋಡಿ ಮನೆ ಒಳಗಡೆ ಎಲ್ಲ ಕುತ್ಕೊಂಡು ನಾನ್ ವೆಜ್ ತಿಂತಿರ್ತಾರೆ ಅನ್ಕೊಳ್ಳಿ, ಒಳ್ಳೆ ಸಾಧು ಪುರುಷರು ಮನೆ ಒಳಗಡೆ ಪ್ರವೇಶ ಮಾಡ್ಬಿಡ್ತಾರೆ ಅನ್ಕೊಳ್ಳಿ, ಈಗ ಅವ್ರಿಗೆ ಏನಾಗತ್ತೆ? ತುಂಬಾ ಖುಷಿ ಆಗತ್ತಾ ಆ ಇಲ್ಲ ಮನೆಯವ್ರಿಗೆಲ್ಲ? ಪ್ರಭು, ಒಂಥರ ಮುಜುಗರ ಬೇಜಾರಾಗುತ್ತೆ. ಆಗ್ಬಿಡುತ್ತೆ ಪ್ರಭು. ಮುಜುಗರ ಬೇಗ ಆಗುತ್ತೆ ಎಲ್ಲ ಪ್ರಭು. ಬಿಚ್ಚಿಡೋದು, ಮಾಡೋದು, ಬಚ್ಚಿಡೋದು ಮಾಡ್ತಾರೆ. ಅಸಹ್ಯ ಆಗತ್ತೆ. ನೋಡಿ ಈ ತರ ಪಾರ್ಟಿಗಳು, ನೋಡಿ ಡ್ರಿಂಕ್ಸ್ ತಗೊಂತಿರ್ತಾರೆ. ನೋಡಿ ಹಿಂಗೆಲ್ಲಾನು ನಮ್ಮ ಹಾಸ್ಟೆಲ್, ನಾನು ಸ್ಟೂಡೆಂಟ್ ಲೈಫ್ ಅಲ್ಲಿ ಇದ್ದಾಗ ನೋಡಿ ನಮ್ಮ ಸ್ಟೂಡೆಂಟ್ ಹಾಸ್ಟೆಲ್ಗಳಲ್ಲಿ ಈ ತರ ಮಾಡ್ತಿದ್ರು. ನೋಡಿ ಅವರು ರೂಮ್ಗಳಿಗೆ ಏನಾದ್ರು ಹೋದ್ರೆ ಅವ್ರಿಗೆ ತುಂಬಾ ಇನ್ಕನ್ವೀನಿಯಂಟ್ ಆಗ್ತಿತ್ತು. ಅವ್ರಿಗೆ ಯಾಕಪ್ಪ ಬಂದ ಇವನು ಅನ್ಸ್ತಿತ್ತು ಅವ್ರಿಗೆ. ನೋಡಿ ಅವ್ರಿಗೆ ಕಂಫರ್ಟೇ ಅನ್ಸ್ತಿರ್ಲಿಲ್ಲ. ನೋಡಿ ಅದೇ ಇನ್ನೊಬ್ಬ ಹೆಣ್ಣು ಕುಡ್ಕ ಬಂದ್ರೆ ನೋಡಿ ಅವ್ರಿಗೆ ಹೆಂಗಿರುತ್ತೆ? ಬಾರೋ ಪಾರ್ಟಿ ಮಾಡೋಣ, ಮಜಾ ಮಾಡೋಣ ಅಲ್ವಾ? ನೋಡಿ ಹಂಗೆ ಕೆಲವು ಸತಿ ಹಿಂಗ ಆಗ್ಬಿಡುತ್ತೆ. ನೋಡಿ ಹಂಗೆ ಮೃಗಾರಿಗೂ ಕೂಡ ನಾರದರು ಇಂಥ ಒಂದು ಸ್ಥಿತಿಯಲ್ಲಿ ಬಂದದ್ದು ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಯಾಕೆ ದಾರಿಲಿ ಹೋಗ್ಬೇಕಾದದ್ದನ್ನು ಹೋಗದೆ ಹಿಂಗ್ ಬಂದ್ಬಿಟ್ರಿ? ನೋಡಿ ನಾರದ ಮುನಿ ಹೇಳ್ತಾರೆ, ಲೀವಿಂಗ್ ದ ಪಾತ್ ಐ ಕಮ್ ಟು ಯು ಟು ಸೆಟಲ್ ಎ ಡೌಟ್ ಇನ್ ಮೈ ಮೈಂಡ್. ನನ್ನ ಮನ್ಸಲ್ಲಿ ಏನೋ ಒಂದು ಅನುಮಾನ ಇದೆ, ಅದನ್ನ ಬಗೆಹರ್ಸಕ್ಕೆ ಬಂದಿದ್ದೀನಿ. ನೋಡಿ ನಾನು ಸುತ್ತಾಡ್ತಿದ್ದೆ, ನಾನು ದಾರಿಲಿ ಹೋಗ್ತಿರ್ಬೇಕಾದ್ರೆ ನೋಡಿ ಕೆಲವು ಪ್ರಾಣಿಗಳನ್ನ ಅರ್ಧರ್ಧ ಕೊಂದಿರೋದನ್ನ ನೋಡ್ದೆ. ನೋಡಿ ಹಂಗಾಗಿ ಯಾರಿಂತ ಕ್ರೂರಿ, ಯಾರಿಂತವನು ನೋಡಿ ಅಂತ ನಾನು ಹುಡ್ಕೊಂಡ್ ಬಂದೆ, ಯಾರು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ನೋಡಕ್ ಬಂದೆ. ಹಂಗೆ ನೋಡಿ ಆತನ ಹೆಸರು ಹೇಳ್ತಾನೆ, ಆತನ ಹೆಸರು ಮೃಗಾರಿ ಅಂತ. ಈತನೇ ಕೊಂದದ್ದು ಇವುಗಳನ್ನೆಲ್ಲ ಅಂತ ಹೇಳ್ತಾನೆ. ನಾನು ಈ ಪ್ರಾಣಿಗಳ ನೋಡಿ ವೈರಿ ಅಂತ ಹೇಳ್ತಾನೆ. ನೋಡಿ ಅದನ್ನ ಅವ್ರ ತಂದೆ, ಈತನ ಕುಲಕಸುವಾಗಿರುತ್ತೆ. ನೋಡಿ ಕೆಲವ್ರು ಹೇಳ್ತಾರೆ ನಮ್ಮ ವೃತ್ತಿನೇ ನಮ್ಮ ಕುಲಕಸುಬು ಇದು, ನೋಡಿ ನಮ್ಗೆಲ್ಲ ಅಧಿಕಾರ ಇದೆ, ನೋಡಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಪ್ಪ ಹಾಕಿದ ಆಲ್ಮರ, ನೋಡಿ ನಮ್ಮ ಅಪ್ಪನೂ ಹಿಂಗೆ ಮಾಡ್ತಿದ್ರು, ನಮ್ಮ ತಾತನು ಹಿಂಗೆ ಮಾಡ್ತಿದ್ರು, ನಮ್ಮ ಮುತ್ತಾತನು ಹಿಂಗೆ ಮಾಡ್ತಿದ್ರು, ನಾವು ಹಿಂಗೆ ಮಾಡ್ತೀವಿ, ನಾವು ಪರಿವರ್ತನೆ ಆಗಲ್ಲ ಅಂತಾರೆ ಕೆಲವು. ನೋಡಿದೀರಾ ಬಹಳಷ್ಟು ವಿಷಯಗಳಲ್ಲಿ. ನಮ್ಮ ಕುಟುಂಬದ ಆಚಾರ ನೋಡಿ, ನಮ್ಮ ಕುಟುಂಬದ ಆಚಾರನೇ ಇದು, ನಾವ್ ಹಿಂಗೆ ನಡ್ಕೊಳ್ಳೋದು ಅಂತ ಹೇಳ್ತಾರೆ. ಹೌದಾ? ಹೇಳಿದೀರಾ? ಸತ್ಯನಾರಾಯಣ ಪೂಜೆನಲ್ಲಿ ಬೆಕ್ಕು ಅಪ್ಪ ತರ್ತಾರೆ ಹಾಕಿದ್ದ ಆಲದ ಮರ ಅಂತ ಇದ್ ಮಾಡ್ತಾರೆ. ಹೇಳಿದೀವಿ. ಬೆಕ್ಕು ಹಂಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಅಂತ ಆತ ಹೇಳ್ತಾನೆ. ದೆನ್ ನಾರದ ಮುದಿ ಕೇಳ್ತಾನೆ, ನೋಡಿ ಯಾಕೆ ಕೊನೆ ಪಕ್ಷ ಪೂರ್ತಿ ಕೊಲ್ಲಪ್ಪ, ಯಾಕೆ ಅರ್ಧರ್ಧ ಚಿತ್ರ ಹಿಂಸೆ ಮಾಡಿ ಕೊಲ್ತೀಯಾ ಅಂತ ಅಲ್ಲಿ ಸಂಭಾಷಣೆಯಲ್ಲಿ ಬರುತ್ತೆ. ನೋಡಿ ಈ ತರದ್ದು ನಾರದ ಮುನಿಗಳಲ್ಲಿ ಈ ತರದೆಲ್ಲ ಬರೋದಿಲ್ಲ. ನೋಡಿ ಇದು ಎಕ್ಸ್ಟ್ರೀಮ್ ಕೇಸ್ ಇದು. ನೋಡಿ ಆ ಕ್ರೂರತೆಯಲ್ಲಿ ಅತ್ಯಂತ ಕ್ರೂರ, ಅತ್ಯಂತ ತುಚ್ಛ. ನಾರದ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೋಗ್ಲಿ ಕೊನೆ ಪಕ್ಷ ಬೇಟೆ ಆಡ್ತೀಯಲ್ವಾ, ಪೂರ್ತಿ ಕೊಂದ್ಬಿಡು ಅಂತ ಅವ್ರು ನಾರದ್ರು ಹೇಳ್ತಿರೋದು. ನೋಡಿ ಈತ ಹಂಗಲ್ಲ. ನೋಡಿ ಹೆಂಗ ಅರ್ಧರ್ಧ ನೋಡಿ ನರಳಿ ಸಾಯೋ ತರ ನೀವು ನೋಡಿರ್ತೀರಲ್ವಾ, ಪ್ರಾಣಿಗಳು ಬಲಿ ಕೊಡೋದು ಹೆಂಗ್ ಕೊಡ್ತಾರೆ ಅಂತ. ನೋಡಿ ಕೆಲವರೆಲ್ಲ ನೋಡಿ ಒಂದೇ ಏಟಿಗೆ ನೋಡಿ ದೇವ್ರ ಮುಂದೆ ಬಲಿ ಕೊಡ್ತಾರೆ ಕೆಲವರೆಲ್ಲ. ನೋಡಿ ಸಾಧ್ಯವಾದಷ್ಟು ಆತರ ಮಾಡಕ್ ಹೋಗ್ತಾರೆ ಕೆಲವರೆಲ್ಲಾನು. ನೋಡಿ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ, ಅದ್ರ ಬಗ್ಗೆ ಬೇಜಾರಾಗತ್ತೆ. ನೋಡಿ ಹಂಗೆ ನಾರದ್ರು ಇದಾದ್ರೂ ಮಾಡಪ್ಪ, ಅಯ್ಯೋ ಅರ್ಧರ್ಧ ಯಾಕೆ ಕೊಲ್ತೀಯ, ಒಂದೇ ಸತಿ ಕೊಲ್ಲೋದನ್ನ ಪೂರ್ತಿ ಕೊಂದ್ಬಿಡು ಅಂತ ಹೇಳ್ತಾರೆ. ಅವನು ನೋಡಿ ಆತ ಒಪ್ಕೊಳ್ತಾನೆ ಅದಕ್ಕೆ. ನಾರದ ಮುನಿಗಳ ಆ ಒಂದು ಮಾತಲ್ಲಿ ಶಕ್ತಿ ಇರುತ್ತೆ ನೋಡಿ. ನೀವು ಕೊಡುವಂತ ನಿರ್ದೇಶನದಲ್ಲಿ ನೋಡಿ ಆಚಾರ್ಯರು, ಅವ್ರ ತಪಸ್ವಿ ನೋಡಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಆ ಶಬ್ದದಲ್ಲಿ ಶಕ್ತಿ ಅಡಗಿರುತ್ತೆ, ಆ ಹೃದಯವನ್ನ ಪರಿವರ್ತನೆ ಮಾಡುತ್ತೆ. ನೋಡಿ ಹಂಗೆ ಆತನು ಒಪ್ಕೊಳ್ತಾನೆ. ಅವನು ಹೌದು ನೀವು ಹೇಳ್ತಿರೋದು ಸರಿ. ನೋಡಿ ಇದು ಬಹಳ ವಿಶೇಷ. ನೋಡಿ ಅದು ಪರಿಪಕ್ವ ಆಗಿರ್ಬೇಕು. ನೋಡಿ ಕೆಲವು ಸತಿ ಕೆಲವ್ರು ಏನ್ ಹೇಳಿದ್ರೇನು ಕೇಳಲ್ಲ. ನೋಡಿ ಕೆಲವರು ನೋಡಿ ನಾನ್ ಹೇಳಿದ್ರೆ ಕೇಳಲ್ಲ, ಇನ್ಯಾರೋ ಒಬ್ರು ತಪಸ್ಸು ಸಾಧನೆ ಮಾಡಿರ್ತಾರೆ ನೋಡಿ, ಅವ್ರು ಹೇಳಿದ್ರೆ ಕೇಳ್ತಾರೆ.
ನೋಡಿ ಈ ತರದೆಲ್ಲ ನೀವೆಲ್ಲ ಅನುಭವಿಸಿರ್ತೀರಿ, ನೋಡಿರ್ತೀರಿ ಅಲ್ವಾ. ನೋಡಿ ನೋಡಿ ಹಂಗೆ ಆ ವ್ಯಕ್ತಿಯಲ್ಲೂ ಕೂಡ ಆ ಆ ಪೊಟೆನ್ಸಿ, ಆ ಶಕ್ತಿ ಇರಬೇಕು. ನೋಡಿ ಅದನ್ನೇ ಪ್ರಭುಪಾದರು ಹೇಳ್ತಾರೆ ನೋಡಿ, ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡುವುದು ಅನ್ನುವಂತಂದ್ರೆ ನೋಡಿ ಈ ಜನ್ಮ ಕೊಡುವಂಥದ್ದು. ಫಾದರ್, ಇಂಪಾರ್ಟೆಂಟ್ ಫಾದರ್, ನಪುಂಸಕ ತಂದೆ ಮಕ್ಕಳಿಗೆ ಹೆಂಗೆ ಜನ್ಮ ಕೊಡಕ್ ಆಗಲ್ವೋ ನೋಡಿ, ಅದೇ ನೋಡಿ ವೀರ್ಯವಂತ ತಂದೆ ಮಕ್ಕಳ ಜನ್ಮ ಕೊಡಕ್ ಆಗುತ್ತೋ, ಕೃಷ್ಣ ಪ್ರಜ್ಞೆ ಪ್ರಚಾರ ಹಂಗೆ ಅಂತ ಹೇಳ್ತಾರೆ. ನೋಡಿ ಮೊದ್ಲು ಅವರಲ್ಲೇ ಕೃಷ್ಣ ಇರ್ಬೇಕು. ನೋಡಿ ಆತನ ಇದ್ದವನು ಇನ್ನೊಬ್ರಿಗೆ ಹಂಚ್ಬಹುದು, ಆತನ ಹತ್ರನೇ ಕೃಷ್ಣ ಇಲ್ಲ, ಹೆಂಗ್ ಹಂಚಕ್ಕಾಗತ್ತೆ ಅಲ್ವಾ. ನೋಡಿ ಆತನಲ್ಲೇ ಇಲ್ಲ, ಕೃಷ್ಣ ಆತನನ್ನು ಪ್ರತಿನಿಧಿಯಾಗಿ ಮಾಡ್ಕೊಂಡಿಲ್ಲ ಅಲ್ವಾ. ನೋಡಿ ಕೃಷ್ಣ ಯಾರನ್ನ ಪ್ರತಿನಿಧಿಯಾಗಿ ಮಾಡ್ಕೋತಾನೆ ಅಲ್ವಾ. ಯಾರು ಹೋಗಿ ಕೃಷ್ಣ ಪ್ರಚಾರ ಹಂಚಿದ್ರೆ ಎಲ್ಲ ನೋಡಿ, ಅದಕ್ಕೋಸ್ಕರ ಈ ನೋಡಿ ತಪಸ್ಸು ಅಂದ್ರೆ ಹಂಗೆ. ನೋಡಿ ಇದನ್ನ ಬಹಳಷ್ಟು ಜನ ಭಕ್ತರು ಹೇಳ್ಕೊಂಡಿದ್ದಾರೆ. ಸಾಧನೆ ಮಾಡಿ, ಜಪ ಮಾಡಿ, ಶುದ್ಧವಾಗಿ ಏನಾದ್ರು ಸೇವೆಗಳು ಮಾಡಿ, ಪುಸ್ತಕಗಳು ವಿತರಣೆ ಮಾಡಕ್ ಹೋದ್ರೆ ಅವರು ಪುಸ್ತಕ ವಿತರಣೆ ಮಾಡಕ್ ಹೋಗಿ ಪುಸ್ತಕವನ್ನು ಈಸ್ಕೊಳ್ತಾರೆ. ಹೌದಾ, ಕೇಳಿದಿರ ಈ ತರ? ಇಲ್ಲದೆ ಇದ್ರೆ ಆ ಪುಸ್ತಕಗಳಿಗೆ ನೋಡಿ ಯಾರು ತಗೊಳಲ್ಲ. ನೀವು ಎಷ್ಟೇ ಜನ ಕೇಳಿ ಯಾರು ತಗೊಳಲ್ಲ. ನೀವು ಎಷ್ಟೇ ಜನನ ಕರೀರಿ ನೋಡಿ ಯಾರು ಬರೋದಿಲ್ಲ. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್, ನಾವ್ ಹೇಳ್ತೀರಿ ಇವರೆಲ್ಲ ಮೂರ್ಖರು ನೋಡಿ, ಇವರೆಲ್ಲ ನಿಷ್ಪ್ರಯೋಜಕರು, ಅಪ್ರಯೋಜಕರು, ಅಯೋಗ್ಯರು, ಇವರೆಲ್ಲ ಬರೋದೇ ಇಲ್ಲ ಅಂತ ನಾವ್ ಅನ್ಕೋತೀವಿ. ಇಲ್ಲಂತೆ. ನಾವ್ ಹೆಂಗ್ ತಿಳ್ಕೊಬೇಕಂತೆ, ನಮ್ಮಲ್ಲಿ ನಮ್ಗೆ ಆ ಶಕ್ತಿ ಇಲ್ಲ ಅಂತ ನೋಡಿ. ವಿನಮ್ರತೆ ನಮ್ಮೇಲೇನೆ ಆರೋಪ. ನನಗ ಆ ಯೋಗ್ಯತೆ ಇಲ್ಲ ಅವ್ರನ್ನ ಒಪ್ಸಕ್ಕೆ, ನೋಡಿ ಕೃಷ್ಣ ಪ್ರಜ್ಞೆ ಕರ್ಕೊಂಬರಕ್ಕೆ ನೋಡಿ ಈ ತರ ಅನ್ಕೋಬೇಕಂತೆ. ನೋಡ್ರಿ ಹಂಗೆ ನೋಡಿ ನಾರದ ಮುನಿಗಳು ಹೇಳ್ತಾರೆ ನೋಡಿ. ನೋಡಿ ನಾರದ್ರ ನೋಡಿ ಅವ್ರಾಗತ್ತೆ ಅವಾಗ ನಿರ್ದೇಶನ ಕೊಡ್ತಾರೆ. ಏನ್ ನಿರ್ದೇಶನ ನೋಡಿ, ಅವ್ರ ಮನ ಪರಿವರ್ತನೆ ಆಗತ್ತೆ. ಇಷ್ಟಕ್ಕೆ ನೋಡಿ ಕೆಲವು ಸಂದರ್ಭ ಹಿಂಗಿರುತ್ತೆ ನೋಡಿ, ಕೆಲವು ಸ್ಥಿತಿಗಳು ಕೆಲವು ಹಂಗಿರುತ್ತೆ. ಆ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿ ಬಂದು ಕೊಟ್ಟಂತ ಸೂಕ್ತ ನಿರ್ದೇಶನವನ್ನ ಒಪ್ಕೊಳ್ತಾರೆ ಕೆಲವರು. ನೋಡಿ ಹಂಗೆ ಇಷ್ಟೇ ನಿರ್ದೇಶನ ಕೊಟ್ಟಿದ್ದು. ನಾರದ್ರು ಹೇಳ್ತಾರೆ ಹಿಂಗೆಲ್ಲ ಮಾಡ್ಬೇಡ, ಕೊಲ್ಲೋದಿದ್ರೆ ಪೂರ್ತಿ ಕೊಲ್ಲು, ಯಾಕೆ ಹಿಂಗೆಲ್ಲಾನು ಹಿಂಸೆ ಮಾಡಿ ಪಾಪ ಹೊತ್ಕೊಳ್ತೀಯಾ. ನೋಡಿ ಆತ ಬಿಲ್ಲು ಬಾಣ ಎಲ್ಲ ಇಟ್ಬಿಡ್ತಾನೆ, ಮುರ್ದಾಕ್ಬಿಡ್ತಾನೆ ಬಿಲ್ಲನ್ನ. ನಾನು ನಿನ್ ಮೇಲೆ ಯಾವ ಪ್ರಾಣಿಗಳನ್ನೂ ಹಿಂಗ್ ಮಾಡಲ್ಲ. ನೋಡಿ ಎಂತ ವಿಚಿತ್ರ. ಇದನ್ನ ಕಳ್ಸ್ಕೊಟ್ಟಿದ್ ಯಾರು ನಾರದರನ್ನ ಇವ್ರ ಹತ್ರ? ನಾರಾಯಣ. ನೋಡಿ ನಾರಾಯಣ ಕಳಿಸ್ಕೊಟ್ಟಿದ್ದಾನೆ. ನೋಡಿ ಈಗ ನೋಡಿ ಪ್ರಭಾವ ಪರಿವರ್ತನೆ ಹೆಂಗಾಗ್ತದೆ ನೋಡಿ. ಹಂಗೆ ನೋಡಿ ನೋಡಿ ಆತ ಸಾಧು ಆಗಕ್ಕೆ ಪ್ರಯತ್ನ ಮಾಡ್ತಾನೆ. ಆತನ ಹತ್ರ ಇದ್ದಂತ ಆತನ ಆಸ್ತಿ ಹಣ ಎಲ್ಲ ನೋಡಿ ಯೋಗ್ಯ ಬ್ರಾಹ್ಮಣರಿಗೆ, ಭಕ್ತರಿಗೆ ಎಲ್ಲ ಕೊಟ್ಟು ನೋಡಿ ನದಿ ದಡದಲ್ಲಿ ನೋಡಿ ಆತ ನಿತ್ಯ ನೋಡಿ ಸ್ನಾನಗಳೆಲ್ಲ ಮಾಡ್ತಾ, ತುಳಸಿ ಪೂಜೆ ಮಾಡ್ತಾ, ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ, ಆತನು ಮತ್ತೆ ಆತನ ಪತ್ನಿ ನೋಡಿ ಅವ್ರು ಕೊಟ್ಟಂತ ನಿರ್ದೇಶನವನ್ನ, ನಾರದರು ಕೊಟ್ಟಂತ ಉಪದೇಶವನ್ನ ಅನುಸರಿಸಕ್ಕೆ ಶುರು ಮಾಡ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ನಾರದ ಮುನಿಗಳು ಮತ್ತೆ ಪರ್ವತ ಮುನಿಗಳು ಈ ಸ್ಥಳಕ್ಕೆ ಬರ್ತಾರೆ. ನೋಡಿ ಈ ನೋಡಿ ಹಿಂಗೆ ಈ ಮೃಗಾರಿ ಬದಲಾವಣೆ ಆದದ್ದು ಈ ಹಳ್ಳಿಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ. ಅವ್ರಿಗೆ ಬೇಕಾದಂತ ವಸ್ತುಗಳು, ಜೀವನ ಅವಶ್ಯಕ ವಸ್ತುಗಳು ನೋಡಿ ಎಲ್ಲ ಕೊಡ್ತಾರೆ ನೋಡಿ, ಎಲ್ಲ ಕೊಡ್ತಾರೆ. ನಾರದ್ರ ಮುನಿಗಳು ಬಂದು ನೋಡ್ತಾರೆ ನೋಡಿ, ಅಲ್ಲೊಂದು ಆಶ್ರಮ ಇದೆ, ತುಳಸಿ ಗಿಡ ಇದೆ ನೋಡಿ, ಅಲ್ಲೊಂದು ಭಕ್ತರ ಮನೆ ಅಂದ್ರೆ ಒಂದು ಸೂಚನೆ ಚಿಹ್ನೆಗಳು ಇರ್ತಾವಲ್ವಾ ನೋಡಿ. ಆತರ ನೋಡಿ ಆತನ ಬದಲಾವಣೆಗಳನ್ನೆಲ್ಲ ಬಹಳ ಮುಕ್ತವಾಗಿ ನಾರದ ಮುನಿಗಳು ನೋಡಿ, ಈ ಪರ್ವತ ಮುನಿಗಳು ಇವರೆಲ್ಲನೂ ಹೊಗಳುತ್ತಾರೆ, ಮೆಚ್ಕೊಳ್ತಾರೆ ನೋಡಿ. ನೋಡಿ ಈ ತರದ ಒಂದು ವಿಚಾರ ಚರ್ಚೆ ಆಗುವಂಥದ್ದು ನೋಡಿ. ಹಂಗೆ ವಿಶೇಷವಾಗಿ ಪರ್ವತ ಮುನಿಗಳಿಗೆ ಆ ಮೃಗಾರಿ ಎಂತ ಗೌರವವನ್ನ ಕೊಡ್ತಾನೆ ಅಂದ್ರೆ, ಅವರ ಗುರುಗಳಿಗೆ ಕೊಟ್ಟಷ್ಟೇ ಗೌರವವನ್ನ ಕೊಡ್ತಾನೆ ಅಂತ ಉದಾಹರಣೆ ಕೊಟ್ಟು, ನಮಗೆ ದೀಕ್ಷೆ ಕೊಟ್ಟಂತ ಗುರುಗಳು ಇರ್ತಾರಲ್ವಾ, ಅವರ ಗುರು ಬಂಧುಗಳು ಇರ್ತಾರೆ ನೋಡಿ, ಗುರು ಸಹೋದರರು, ಗಾಡ್ ಬ್ರದರ್, ಅದೇ ಗುರುಗಳ ಬೇರೆ ಬೇರೆ ಶಿಷ್ಯರುಗಳು ಇರ್ತಾರಲ್ವಾ, ಅವ್ರಿಗೂ ಅಷ್ಟೇ ಗೌರವ ಕೊಡ್ಬೇಕು ಅಂತ ನೋಡಿ. ಒಂದು
ನೋಡಿ ಹಿನ್ನೆಲೆಯಲ್ಲಿ ಹೇಳ್ತಾರೆ. ನೋಡಿ ಹಂಗೆ ಇದೊಂದು ಪಾಠ ನಮ್ಮೆಲ್ಲರಿಗೂ. ವ್ಯತ್ಯಾಸ ಕಾಣಬಾರ್ದು ದೀಕ್ಷಾ ಗುರುಗಳಿಗೂ ನಮ್ಮ ದೀಕ್ಷಾ ಗುರುಗಳ ನೋಡಿ ಅವರ ಗಾಡ್ ಬ್ರದರ್ಸ್ಗೂ ವ್ಯತ್ಯಾಸ ಕಾಣಬಾರ್ದು. ಅವ್ರು ಅಷ್ಟೇ ಗೌರವಿಸ್ಬೇಕು. ಚೈತನ್ಯ ಚರಿತಾಮೃತದಲ್ಲೂ ಇದೇ ತರ ಒಂದು ಲೀಲೆ ಆಗತ್ತೆ ನೋಡಿ. ಈಶ್ವರಪುರಿ ನೋಡಿ ಅವರ ಗಾಡ್ ಬ್ರದರ್ ರಾಮಚಂದ್ರಪುರಿ ಅಂತ ಇರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳು ಪ್ರಸಾದ ಅಂತ ತಗೊಳ್ಳುವಂಥದ್ದನ್ನ ನೋಡಿ, ಒಬ್ಬ ಸನ್ಯಾಸಿಯಾಗಿ ನೀನ್ ಇಷ್ಟೊಂದು ತಿಂತೀಯಾ, ಏನೇನೋ ಸ್ವೀಟ್ಸ್ಗಳನ್ನೆಲ್ಲ ತಿಂತೀಯಾ, ಹಿಂಗೆಲ್ಲ ತಿನ್ಬಾರ್ದು ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರು ತಿನ್ನೋದ್ ಬಿಟ್ಬಿಡ್ತಾರೆ ನೋಡಿ. ಆಮೇಲೆ ಭಕ್ತರು ಬಂದು ನೋಡ್ತಾರೆ, ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಮಹಾಪ್ರಭು ನೋಡಿ. ಆಮೇಲೆ ಈಶ್ವರಪುರಿ ಗಳ ಇನ್ನು ಬೇರೆ ಗಾಡ್ ಬ್ರದರ್ಸ್ ಇರ್ತಾರೆ ನೋಡಿ. ನೋಡಿ ಅವ್ರು ಯಾರು ನೋಡಿ, ಅದ್ವೈತಾಚಾರ್ಯರು ನೋಡಿ, ನಿತ್ಯಾನಂದ ಪ್ರಭುಗಳು ನೋಡಿ, ಆ ಒಂದು ಮಟ್ಟದಲ್ಲಿ ಇರ್ತಾರೆ ನೋಡಿ. ಆ ಒಂದು ಹಂತದಲ್ಲಿ ಇರೋರು ಬಂದು ಉಪದೇಶ ಹೇಳಿದಾಗ ಅದನ್ನ ಮತ್ತೆ ಸ್ವೀಕರಿಸಕ್ಕೆ ಶುರು ಮಾಡ್ತಾರೆ ನೋಡಿ. ಹಂಗೆ ನೋಡಿ ಇದು ವಿಶೇಷ ನೋಡಿ. ಈ ತರ ನೋಡ್ಬೋದು ಈ ಸಾಧುಗಳ ಜೊತೆ ಸಂಘ ಬಂದಾಗ ನೋಡಿ. ಇದನ್ನೆಲ್ಲ ಗಮನಿಸ್ಬೇಕು. ಏನದು? ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅದು ಯಾವುದದು? ಅದು ಪಟ್ಟಿ ಮಾಡ್ತಾರೆ ಈಗ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ ನೋಡಿ. ಬೆಳಕು ಇಂದಿನ ನಾವು ಇದರಲ್ಲಿ ಓದಿದ್ವಿ ನಾವು. ಬೆಳಕು ಯಾವ ಗುಣದಕ್ಕೆ ಸಂಕೇತ? ಸತ್ವಗುಣಕ್ಕೆ. ಸತ್ವಗುಣ ನೋಡಿ. ಪ್ರವೃತ್ತಿ ಇದು ರಜೋಗುಣಕ್ಕೆ ನೋಡಿ. ಮೋಹ ನೋಡಿ ಇವೆಲ್ಲನೂ ತಮೋ ಗುಣ ನೋಡಿದ್ದ. ಅವನ್ನ ದ್ವೇಷಿಸೋದಿಲ್ಲ ನೋಡಿ. ಒಬ್ಬ ವ್ಯಕ್ತಿ ನೋಡಿ ಎಲ್ಲವನ್ನ ಒಟ್ಟಾರೆಯಾಗಿ ನೋಡಿ ಕಾಣ್ತಾನೆ. ಈಗ ನಾವು ಪ್ರಚಾರ ಮಾಡ್ಬೇಕು ಅಂತಂದ್ರೆ ನೋಡಿ, ಪ್ರಚಾರ ಮಾಡ್ಬೇಕು ಅಂತಂದ್ರೆ ಎಂತೆಂಥವ್ರನ್ನೋ ಭೇಟಿ ಮಾಡ್ಬೇಕಾಗತ್ತೆ, ಎಂತೆಂಥವ್ರ ಜೊತೆಗೋ ಇರ್ಬೇಕಾಗತ್ತೆ ಅಲ್ವಾ ನೋಡಿ. ಸಂಪರ್ಕಕ್ಕೆ ಯಾರ್ಯಾರನೋ ಜೊತೆ ಬಂದು ನೋಡಿ. ಈಗ ನಾರದರು ನೋಡಿ ಆ ಕಡೆ ಮುರುಗಾರಿ ಇದ್ದಾನೆ, ಅಲ್ಲಿ ಹೋಗೋದ್ ಬೇಡ, ಯಾರೋ ಒಬ್ಬ ಕಟ್ಕ ಇದ್ದಾನೆ, ಅವನ್ ಮುಖನೇ ನೋಡೋದ್ ಬೇಡ, ಅವ್ರ ಪಾಡಿಗೆ ಕಣ್ಮುಚ್ಕೊಂಡು ನೋಡಿ, ಕಿವಿ ಮುಚ್ಕೊಂಡು ಕಣ್ ಮುಚ್ಕೊಂಡು ದಾರಿಲ್ಲ ಹೋಗ್ಬಿಟ್ಟಿದ್ರೆ ಆಗ್ತಿತ್ತಾ? ಪರಿವರ್ತನೆ ಆಗ್ತಿತ್ತಾ? ಇಲ್ಲ ಆಗ್ತಿಲ್ಲ. ಪ್ರಭುಜಿ ಇರ್ಲಿಲ್ಲ ಪ್ರಭುಜಿ. ನೋಡಿ ಅವ್ರು ಹುಡ್ಕೊಂಡು ಹೋಗ್ತಾರೆ, ಯಾರಪ್ಪ ಇಂತ ಅವನು ಕ್ರೂರಿ ಅಂತ ಅವನು ಹುಡ್ಕೊಂಡು ಹೋಗ್ತಾರೆ ನೋಡಿ. ನಿತ್ಯಾನಂದ ಪ್ರಭುಗೆ, ಹರಿದಾಸ್ ಠಾಕೂರ್ಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ಜಗಾಯಿ ಮಾದಾಯಿ ನೋಡಿ ಎಂತ ವ್ಯಕ್ತಿಗಳು ಅಂತ ಗೊತ್ತು. ಅವ್ರು ಹುಡ್ಕೊಂಡು ಹೋಗ್ತಾರೆ ನೋಡಿ. ಅವ್ರು ಓಡಿಸ್ತಾರೆ, ಹೋಗಲ್ಲ ಇವರು, ಕಾಲಿಗೆ ಬೀಳ್ತಾರೆ ನೋಡಿ, ಬೇಡ್ಕೊಳ್ತಾರೆ ನೋಡಿ. ಹಿಂಗೆ ನೋಡಿ ಬೆಳಕು, ಪ್ರವೃತ್ತಿ, ಮೋಹಗಳು ನೋಡಿ ಇವುಗಳನ್ನ ನಾವೇನಾದ್ರೂ ದ್ವೇಷಿಸಕ್ಕೆ, ಅದಕ್ಕೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಹೇಟ್ ದ ಸಿನ್ ನಾಟ್ ದ ಸಿನ್ನರ್ ಅಂತ ಹೇಳ್ತಾರೆ. ಇದು ಬಹಳ ಪ್ರಸಿದ್ಧವಾದಂತ ಸಾಲು ನೋಡಿ, ವಾಕ್ಯ ನೋಡಿ, ಇದು ತತ್ವ. ಹೇಟ್ ದ ಸಿನ್ ನಾಟ್ ದ ಸಿನ್ನರ್. ಆ ಪಾಪ ಮಾಡೋನನ್ನ ದ್ವೇಷಿಸಬಾರದಂತೆ, ಪಾಪವನ್ನ ದ್ವೇಷಿಸ್ಬೇಕಂತ, ಆತನ ಮಾಡಿದ ಹೀನ ಕೃತ್ಯವನ್ನ ದ್ವೇಷಿಸ್ಬೇಕು. ಈಗ ಮೃಗಾರಿ ಕಥೆಯಲ್ಲೂ ಅದೇ ಆಗಿತ್ತು ಅಲ್ವಾ ನೋಡಿ. ಹಂಗೆ ಪ್ರಚಾರಕರಿಗೆ ವಿಶೇಷವಾಗಿ ನೋಡಿ ಈ ತರ ಅಂಶಗಳು ಗೊತ್ತೇ ಇರಬೇಕು, ಅದ್ ತರನೇ ನಡ್ಕೋಬೇಕು. ಹಂಗಾಗಿ ನೋಡಿ ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸೋದಿಲ್ಲ ಅವರು, ವಿಶೇಷವಾಗಿ ಇಂಥ ವ್ಯಕ್ತಿಗಳು. ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ ನೋಡಿ. ಎರಡೂ ಸಮ ಅವರಿಗೆ ನೋಡಿ, ಇದ್ದಾಗ ಇಲ್ದಿದ್ದಾಗ ನೋಡಿ. ಬೆಳಕು, ಪ್ರವೃತ್ತಿ, ಮೋಹಗಳು ದ್ವೇಷಿಸೋದಿಲ್ಲ. ಅವುಗಳ ಇಲ್ಲ ಅಂದ್ರೇನು ಕೂಡ ಅವನು ಇರ್ಬೇಕಿತ್ತು ಅಂತ ಕೂಡ ಬಯಸೋದಿಲ್ಲ. ಅವನು ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರ್ತಾನೆ ನೋಡಿ. ಮೊದ್ಲೇ ಗೊತ್ತು ಇದು ಐಹಿಕ ಗುಣಗಳು ಅಂತ, ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆಗಳು ಇರ್ತವೆ. ನೀವು ಯಾರನ್ನಾದ್ರೂ ನೋಡಿ ಹೋಗಿ ಎಲ್ಲವೋ ಅನ್ನಿ, ಏನಾಗತ್ತೆ? ವಾರ ಇಲ್ಲಿ ಅನ್ನಿ, ಬಾರ ಇಲ್ಲಿ ಅನ್ನಿ, ಏನಾಗತ್ತೆ? ಕಪಾಳಕ್ಕೆ ಎಡ್ಬಿಡ್ತಾರೆ. ನೋಡಿ ಅದು ಪ್ರತಿಕ್ರಿಯೆ ನೋಡಿ. ಅದನ್ನೇ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ನೋಡಿ. ಹಂಗೆ ಅಂದಿದ್ದು ನೋಡಿ, ಎರಡೂ ಶಬ್ದನೇ
ನೋಡಿ ಯಾರ ಹತ್ರ ನೋಡಿ ಕ್ರಿಯೆಗೆ ಪ್ರತಿಕ್ರಿಯೆಗಳು ಈ ತರ ಬರ್ತಾನೆ ಇರ್ತವೆ. ಅದು ಹೆಂಗ ಪ್ರತಿಕ್ರಿಯೆಗಳು ಬರ್ತವೆ ಅಂದ್ರೆ ನಮ್ಮ ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಾವು ಇವು ಈ ತರದ್ ಬರ್ತಾನೆ ಇರ್ತಾವೆ. ನೋಡಿ ಬೇಕಿದ್ರೆ ನಿಮ್ ಮನೆಯಲ್ಲೇ ಇಲ್ಲಿ ಇವತ್ತಿಂದ ಅಭ್ಯಾಸ ಮಾಡಕ್ ಶುರು ಮಾಡಿ. ಯಾರು ಏನೇ ನನಗೆ ಕೆಟ್ಟದ್ ಮಾಡಿದ್ರೇನು ಕೂಡ ನಾನು ಅವ್ರಿಗೆ ಏನ್ ಮಾಡ್ತೀನಿ, ತಿರುಗಿಸ್ ನಾನು ಕೆಟ್ಟದೇ ಮಾಡ್ತೀನ, ಒಳ್ಳೆಯದನ್ನೇ ಬಯಸ್ತೀನಿ. ಒಳ್ಳೇದನ್ನ ಒಳ್ಳೇದೇ ಅಂತ. ಅವ್ರನ್ನೇ ದ್ವೇಷಿಸಬಾರ್ದು, ಅದನ್ನ ತಿದ್ಬೇಕು. ಅವರ ಪಾಪ ಅದನ್ನ ನಾವು ದ್ವೇಷಿಸಿ ತಿದ್ದೋ ಪ್ರಯತ್ನ ಮಾಡ್ಬೇಕು, ಅವ್ರನ್ನೇ ದ್ವೇಷಿಸಬಾರ್ದು. ನೋಡಿ ಈ ತರ ಈಗ ಮೃಗಾರಿ ಕಥೆಯಲ್ಲಿ ನಾರದರ ಬಗ್ಗೆ ಓದಿದ್ವಲ್ಲ, ನೋಡು ಆ ತರ. ನೋಡಿ ಈ ಸಾಧುಗಳಂದ್ರೆ ಹಂಗೆ, ನಿಮ್ಗೆ ಗೊತ್ತು, ಹಿಂದೆ ಎಲ್ಲ ನಾವು ತುಂಬಾ ಚರ್ಚೆ ಮಾಡಿದೀವಿ. ನೋಡಿ ಒಂದು ಚೇಳು ನೀರಲ್ಲಿ ಬಿದ್ದಾಗ ನೋಡಿ ಆ ಒಬ್ಬ ಸಾಧು ದಾರಿಲಿ ಹೋಗ್ತಿದ್ದವನು ನೋಡಿ ಅದನ್ನ ರಕ್ಷಿಸಕ್ಕೆ ನಿಶ್ಚಯ ಮಾಡ್ತಾನೆ. ನೋಡಿ ಎತ್ತ ಹಾಕಕ್ ಹೋದ್ರೆ ಅದು ಕಚ್ಚುತ್ತೆ. ನಾವು ದಾರಿ ಇದ್ದರೆ ಮೂರ್ಖ ನೀನು, ಚೇಳ್ನ ಯಾರಾದ್ರೂ ರಕ್ಷಿಸಕ್ ಹೋಗ್ತಾರ, ಸಾಯ್ದು ಬಿಡು. ನೋಡಿ ನೋಡಿ ಅದು ಕಚ್ತಾನೇ ಇರುತ್ತೆ. ಅದು ಚೇಳು ಗುಣ, ಕಚ್ತಾನೇ ಇರುತ್ತೆ. ಅದು ಚೇಳು ಗುಣ. ಅದು ಸಾಧು ಗುಣ ಏನು ನೋಡಿ, ನೋಡಿ ಪರ ದುಃಖ ದುಃಖಿ, ರಕ್ಷಿಸೋದು. ರಕ್ಷಿಸೋದು. ನೋಡಿ ಬೇರೆಗಳ ಕಷ್ಟ ನೋವನ್ನು ನೋಡ್ಕೊಂಡಿರಕ್ ಆಗದೆ ಇರೋದು. ನೋಡ ಏನಾದ್ರೂ ಪರಿಹಾರ ಮಾಡಕ್ ಪ್ರಯತ್ನ ಮಾಡೋದು. ನೋಡಿ ಈ ತರ ಸಾಧು ಗುಣ. ಸಾಧು ಭೂಷಣಂ. ನೋಡಿ ಅವ್ರಿಗೆ ಈ ತರ ಗುಣ ಇರುತ್ತೆ. ಅವರು ಚೇಳೆ ಅದ್ರ ಗುಣ ಬಿಡಲ್ಲ ಅಂದ್ರೆ ನಾನ್ ಹೆಂಗ್ ನನ್ ಗುಣ ಬಿಡ್ಲಿ ಅಂತೇಳಿ ಅವ್ರಿಗೆ ನೋಡಿ ಹಂಗೆ. ನೋಡಿ ಇಲ್ಲ ಅದನ್ನೇ ನಾವು ಕಾಣ್ಬೋದು. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರ್ತಾನೆ. ನೋಡಿ ಪ್ರತಿಕ್ರಿಯೆಗಳನ್ನ ಅವನು ಜಾಸ್ತಿ ಇದರಿಂದ ಏನು ನನಗೆ ನೋಡಿ ಎಫೆಕ್ಟ್ ಆಗ್ಬಿಡುತ್ತೋ, ಸೈಡ್ ಎಫೆಕ್ಟ್ ಆಗ್ಬಿಡುತ್ತೋ, ನೋಡಿ ಇದನ್ನ ಗಮನಿಸ್ಬೋದು. ನೋಡಿ ಹಿಂಗೆ ನೋಡಿ ಈ ರಸ್ತೆಯಲ್ಲಿ ದಾರಿಗಳಲ್ಲಿ ಕೆಲವರೆಲ್ಲ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ನೋಡಿ ಇವತ್ತಿನ ಹೀನ ಜನಗಳು ಏನ್ ಮಾಡ್ತಾರೆ ಗೊತ್ತಾ? ನೋಡಿ ಎಲ್ಲಾದ್ರೂ ಒಂದು ರೈಲ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಬಸ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಪ್ರಭು ಮೊಬೈಲ್ ಅಲ್ಲಿ ಪ್ರಭುಜಿ, ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ. ಅದನ್ನೆಲ್ಲಾನು ವಿಡಿಯೋ ಮಾಡ್ಕೊಂಡು ಮಾಡ್ಕೊಳ್ಳೋ ಏನು ಸೆಲ್ಫಿ ತಗೊಂಡ್ ಮಾಡ್ತಾರೆ. ಇನ್ನೂ ಅದು ಹೋಗ್ಲಿ, ಅದಾದ್ರೂ ಹೋಗ್ಲಿ, ಕದೀತಾರೆ ಪ್ರಭುಜಿ, ವ್ಯಾಲ್ಯೂಬಲ್ಸ್ ಎಲ್ಲ ಕದೀತಾರೆ. ವ್ಯಾಲ್ಯೂಬಲ್ಸ್ ನೋಡಿ ಯಾರ ಪಾಕೆಟ್ ಅಲ್ಲಿ ಏನಿದೆ, ಯಾರ ಮೈ ಮೇಲೆ ಏನ್ ಚಿನ್ನ ಒಡವೆಗಳಿದಾವೆ ನೋಡಿ. ಅವತ್ತು ಸತ್ತ ನರಳುತ್ತಿರ್ತಾನೆ, ಇನ್ನೊಂದು ಅಂತ ಸ್ಥಿತಿಲಿ ಇರ್ತಾರೆ. ನೋಡಿ ಜನಗಳು ಓಡ್ ಬರ್ತಾರೆ. ಓಡ್ ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇದಕ್ಕೆ ಕೈಗಳಾಗ್ತಾರೆ. ನೋಡಿ ಹಿಂಗೆಲ್ಲ ಇದೆ, ನೋಡಿ ಹಿಂಗೆಲ್ಲ ಇದೆ. ನೋಡಿ ಹಂಗೆ ನೋಡಿ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ನಿರಾತಂಕ ಇರ್ತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಿರೋದು. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ನೋಡಿ ಯಾವುದೇ ನಿಮ್ ಮೇಲೆ ಯಾರೊಬ್ರು ಪ್ರತಿಕ್ರಿಯೆ ತೋರಿಸ್ತಿದ್ದಾರೆ, ಕ್ರಿಯೆ ತೋರಿಸ್ತಿದ್ದಾರೆ, ನಿಮ್ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ ಅಂದ್ರೆ ಈಗ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಹಾಗೆ ಸಾಧಿಸ್ತಿರೋನು ಅವನು ರಜೋಗುಣದಲ್ಲಿದ್ದಾನೆ, ಆ ಗುಣ ಅವನ್ಗೆ ಹಂಗ ಆಡಿಸ್ತಿದೆ ಅಂತ. ನೋಡಿ ಒಬ್ಬ ಅವನು ತಮೋ ಗುಣದಲ್ಲಿ ಇರ್ತಾನೆ, ಆ ಗುಣ ಅವನಿಗೆ ಹಂಗ ಆಡಿಸ್ತಿದೆ ಅಂತ. ನೋಡಿ ಇನ್ನೊಬ್ಬ ಯಾರೋ ಒಳ್ಳೆ ಬುದ್ಧಿವಂತಿಕೆ ಆತರ ಇರ್ತಾನೆ, ಅದನ್ನು ಕೂಡ ಅಷ್ಟೇನೆ ಗುಣ ಆತನ ಆಡಿಸ್ತಿದೆ ಅಂತ. ನೋಡಿ ಹಿಂಗೆ ನೋಡಿ ವಿಶೇಷವಾಗಿ ನೋಡಿ ಯಾರು ಸಮಾಜದಲ್ಲಿ ನೋಡಿ ಸಂಪರ್ಕದಲ್ಲಿ ಇರ್ತಾರೆ ನೋಡಿ, ಜನಗಳ ಜೊತೆ ಸಂಪರ್ಕ ಇರೋರಿಗೆ ಈ ತತ್ವ, ಈ ಅಂಶ ತುಂಬಾ ಮುಖ್ಯ. ಒಬ್ಬ ಪೊಲೀಸ್ ಆಗ್ಲಿ, ಡಾಕ್ಟರ್ ಆಗ್ಲಿ, ನೋಡಿ ಯಾರೇ ಒಬ್ಬ ಟೀಚರ್ ಆಗ್ಲಿ, ಯಾರೇ ಸಮಾಜದ ಜೊತೆಗೆ ಸಂಪರ್ಕ ಇರ್ತಾರೆ ನೋಡಿ. ನೋಡಿ ಒಬ್ಬ ವ್ಯಾಪಾರಿ ಆಗ್ಲಿ, ಯಾರೇ ಆಗ್ಲಿ, ಯಾವನೇ ಆಗ್ಲಿ, ಒಬ್ಬ ವ್ಯಕ್ತಿ ನೋಡಿ ಸಮಾಜದಲ್ಲಿ ನಮಗೆ ದಿನನಿತ್ಯ ಜನಗಳು ಸಿಗ್ತಾ ಇರ್ತಾರಲ್ಲ, ನೋಡಿ ಅವರು ಯಾವ ಗುಣದಲ್ಲಿ ಇದ್ದಾರೆ ಅನ್ನೋದನ್ನ ಗಮನಿಸ್ಬೇಕು. ನೋಡಿ ನಮ್ಮ ಎಚ್ಚರಿಕೆಗಳು ಕೂಡ ಹಂಗೆ ಇರ್ಬೇಕು ನೋಡಿ. ಆದ್ರೆ ಅವ್ರು ಮಾಡುವಂತ ನೋಡಿ ಈಗ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೇಳ್ತಾರಲ್ವಾ, ಆ ತರ ಅವ್ರು ಮಾಡುವಂತ ಪಾಪವನ್ನ ದ್ವೇಷಿಸ್ಬೇಕೇ ಹೊರತು, ಸರಿಪಡಿಸ್ಬೇಕೆ, ತಿದ್ದಕ್ಕೆ ಹೋಗ್ಬೇಕೇ ಹೊರತು ಆ ವ್ಯಕ್ತಿಯನ್ನ ದ್ವೇಷಿಸಕ್ ಶುರು ಮಾಡಿದ್ರೆ
ಅಲ್ಲಿ ನಾವು ಅವರಲ್ಲಿ ಬದುಕಲ್ಲಿ ಪರಿವರ್ತನೆ ತರಕ್ ಆಗಲ್ಲ, ವ್ಯವಹಾರ ಮಾಡಕ್ ಆಗಲ್ಲ ನೋಡಿ, ವ್ಯವಹಾರ ಮಾಡಕ್ ಆಗೋದಿಲ್ಲ ನೋಡಿ. ಹಂಗೆ ನೋಡಿ ಇಲ್ಲಿ ಅದನ್ನೇ ಕಾಣ್ಬೋದು. ಗುಣಗಳು ಮಾತ್ರವೇ ಕೆಲಸ ಮಾಡ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿತಾನೆ ನೋಡಿ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣ್ತಾನೆ ನೋಡಿ. ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ರೆ ನೋಡಿ, ಸುಖ ದುಃಖಗಳು ಸಮವಾಗಿ ತಗೊಳ್ಳುವಂತ ಒಂದು ನೋಡಿ ನೋಡಿ ಒಂದು ಪಾಠ. ಒಂದೇ ಮಣ್ಣಿನ ಹೆಂಟೆ ನೋಡಿ, ಈ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣ್ತಾನೆ ನೋಡಿ. ಚಿನ್ನ ಅಂತಂದ್ರೆ ನೋಡಿ, ಸಹಜವಾಗಿನೇ ಚಿನ್ನ, ಕಲ್ಲು, ಮಣ್ಣಿನ ಹೆಂಟೆ ನೋಡಿ, ಇದರಲ್ಲಿ ವ್ಯತ್ಯಾಸ ಕಾಣಲ್ಲ ನೋಡಿ. ಇದನ್ನೇ ವಿದ್ಯಾವಂತ ಯಾರು ಅನ್ನೋದು ಒಂದು ಸಂಸ್ಕೃತ ಶ್ಲೋಕದಲ್ಲಿ ಬರುತ್ತೆ ನೋಡಿ ನೋಡಿ. ಅದರಲ್ಲಿ ಹೇಳ್ತಾರೆ ನೋಡಿ, ಯಾರು ವಿದ್ಯಾವಂತ ನಾವ್ ಹಿಂದೆ ಚರ್ಚೆ ಮಾಡಿದ್ವಿ, ಯಾರಾದ್ರೂ ಹೇಳ್ತೀರಾ? ನಾವ್ ಹಿಂದೆ ಚರ್ಚೆ ಮಾಡಿದ್ವಿ. ಮೂರನ್ನು ಸಮವಾಗಿ ನೋಡವನೇ ವಿದ್ಯಾವಂತ ಪ್ರಭುಜಿ. ಯಾವರು ಯಾರನ್ನ? ಅಂದ್ರೆ ಮಣ್ಣು ಹೆಣ್ಣು ಒಂದು ಮೂರನ್ನು ಭೇದ ಇಲ್ದಿರ ಅವನು ಅವನ್ಗೇನು ಅನ್ಸೋದಿಲ್ಲ. ಇವಾಗ ಚಿನ್ನ ಸಿಕ್ಕಿದ್ರೆ ನನಗ್ ಬೇಕು ಅಂತ ಅನ್ಸೋದಿಲ್ಲ ಅವನ್ಗೆ. ಹಾ ನೋಡಿ, ನಾನು ನಿಮ್ಗೆ ಗೂಗಲ್ ಸರ್ಚ್ ಮಾಡಿ ಶ್ಲೋಕ ನೋಡಿ. ಪರದರೇಶು ಅಂತ ಒಂದ್ ಬರುತ್ತೆ, ಲೋಷ್ಟ್ರವತ್ ಅಂತ ಹೇಳ್ತಾರೆ ನೋಡಿ. ನೋಡಿ ಹಂಗೆ ನೋಡಿ, ಇಲ್ಲಿ ನಾನು ಗೂಗಲ್ ಅಲ್ಲಿ ಮಾಡಿ ನಿಮ್ಗೆ ಸ್ಕ್ರೀನ್ ಮಾಡಿ ತೋರಿಸ್ತೀನಿ ನೋಡಿ. ಯಾವ ಒಬ್ಬ ವಿದ್ಯಾವಂತ, ತಿಳುವಳಿಕೆ ಇರೋನು, ಜ್ಞಾನಿ, ವಿವೇಕಿ ಅಂದ್ರೆ ನೋಡಿ ಈ ಒಂದು ಒಳ್ಳೆ ಶ್ಲೋಕ. ಏನದು ನೋಡಿ, ಈ ಶ್ಲೋಕ ನೋಡಿ. ಮಾತೃವತ್ ಪರ ಧಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಭೂತಾನಿ ನೋಡಿ ಯಹ ಪಶ್ಯತಿ ಸ ಪಂಡಿತ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ? ಯಾರು ಪಂಡಿತ ಅಂತಂದ್ರೆ, ವಿದ್ಯಾವಂತ ಪಂಡಿತ ಅಂದ್ರೆ ನೋಡ್ರಿ ಈ ಶ್ಲೋಕದಲ್ಲಿ ಹಿಂಗೆ ಹೇಳ್ತಾರೆ ನೋಡಿ. ಮಾತ್ರವತ್ ಪರಧಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯ ಪಶ್ಯತಿ ಸ ಪಂಡಿತ. Treat the women of other people as mother. Do not keep a watch over the wealth of the others. Treat it as alien and treat all people as yourself. ನೋಡಿ ಹಿಂಗೆ ಮಾತ್ರವತ್ ಪರಧಾರೇಶು ನೋಡಿ, ಹಂಗೆ ಎಲ್ಲ ಸ್ತ್ರೀಯರನ್ನು, ಬೇರೆಯವರಿಗೆ ಸಂಬಂಧಪಟ್ಟ ಸ್ತ್ರೀಯರನ್ನ ತಾಯಿ ಅಂತ ಕಾಣೋದು ನೋಡಿ. ಅದಕ್ಕೆ ನಮ್ಮ ಇಸ್ಕಾನ್ ಅಲ್ಲಿ ಮಾತಾಜಿ ಅಂತ ನೋಡಿ ಹೇಳಿಸ್ಕೊಡೋದು ನೋಡಿ. ಹಂಗೆ ಹಿಂಗೆಲ್ಲ ಯಾರು ಹೇಳ್ತೀರೋ ನೀವೆಲ್ಲ ಪಂಡಿತರು, ಜ್ಞಾನಿಗಳು, ತಿಳುವಳಿಕೆ ಉಳ್ಳವರು ನೋಡಿ. ಯಾರಾದ್ರೂ ಏನಾದ್ರೂ ಸಿಗುತ್ತೆ ನೋಡಿ, ಅದನ್ನ ಡಸ್ಟ್ಬಿನ್ಗೆ ಹಾಕಕ್ಕೆ ಉಪಯೋಗ ನೋಡಿ, ಅದು ಸೂಕ್ತವಾದದ್ದು ಅಂತ, ನಂದಲ್ಲ ಅಂತ, ನಂದಲ್ಲದನ್ನ ನಾನು ತಗೊಳಲ್ಲ ನೋಡಿ. ಬೇರೆಯವ್ರದ್ದು ವಸ್ತುಗಳನ್ನೆಲ್ಲಾನು ಕಿತ್ಕೊಳಕ್ಕೆ ಎಲ್ಲ ಹೋಗಲ್ಲ ನೋಡಿ. ಈಶಾವಾಸ್ಯಮಿದಂ ಸರ್ವಂ ಏನ ಕಿಂಚಿತ್ ಜಗತ್ಯಾಂ ಜಗತ್ ಏನ ತ್ಯಕ್ವೇನ ಭುಂಜಿತ ಮಾಗೃತಃ ಕಸ್ಯ ಶ್ರೀಧನಂ ನೋಡಿ. ಅದು ಮೊದಲನೇ ಶ್ಲೋಕ ಈಶೋಪನಿಷತ್ತಲ್ಲಿ ಅದನ್ನೇ ಹೇಳ್ಕೊಡ್ತಾರೆ ನೋಡಿ. ಬೇರೆ ವಸ್ತುಗಳನ್ನ ನಾನು ಅಪಹರಣ ಮಾಡಲ್ಲ, ತಗೊಳಲ್ಲ ನೋಡಿ. ಮತ್ತೆ ಎಲ್ಲ ಜೀವಿಗಳನ್ನ ನಾನು ಹೆಂಗ್ ಕಾಣ್ತೀನಿ ಅಂದ್ರೆ ಆತ್ಮವತ್ ಸರ್ವಭೂತೇಶು ನೋಡಿ, ತನ್ನಂತೆ ನೋಡಿ. ಇದೇ ಮಾತನ್ನೇ ನಮ್ಮ ಅಣ್ಣ ಬಸವಣ್ಣವರು ಕೂಡ ಹೇಳ್ತಾರ ವಚನಗಳಲ್ಲಿ. ಏನ್ ಹೇಳ್ತಾರೆ? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಲ್ವಾ? ದಯ ಇಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ನೋಡಿ. ಹಂಗೆ ನೋಡಿ, ಇದೆಲ್ಲ ಪಂಡಿತರ ಭಾಷೆ, ಇದೆಲ್ಲ ಪಂಡಿತರ ನಡವಳಿಕೆ ನೋಡಿ. ಅವರು ನೋಡಿ ಹಂಗೆ ನೋಡಿ, ಇಲ್ಲಿ ಅದನ್ನೇ ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣ್ತಾನೆ ನೋಡಿ. ಆತನಿಗೆ ನೋಡಿ ಏನು ಇವುಗಳಲ್ಲಿ ವ್ಯತ್ಯಾಸ ಅನ್ಸಲ್ಲ. ಇವೆಲ್ಲ ಯಾಕೆ ಹೆಂಗ ಅನ್ಸಲ್ಲ ನೋಡಿ? ಇಲ್ಲಿ ಹೆಂಟೆ ಅಂತಂದ್ರೆ ತಮೋಗುಣದ ಸೂಚಕ ಅಂತ ಅನ್ಕೋಬಹುದು, ಒಂದು ಕಲ್ಲು ಅಂದ್ರೆ ರಜೋಗುಣ ಅನ್ಕೋಬಹುದು ನೋಡಿ, ಒಂದು ಚಿನ್ನ ಅಂತಂದ್ರೆ ನೋಡಿ ಸತ್ವಗುಣ ಅನ್ನೋ ತರ ಎಲ್ಲ ತಗೋಬಹುದು ಬೇಕಿದ್ರೆ
ನೋಡಿ. ಆದ್ರೆ ಎಲ್ಲವನ್ನ ಈ ಗುಣಗಳನ್ನ ಮೀರಿರ್ತಾನೆ ನೋಡಿ. ನೋಡಿ ಆತನಿಗೆ ಇವೆಲ್ಲ ಸಮಾನೆ. ಯಾಕೆ? ಎಲ್ಲ ಐಹಿಕನೇ ಅಲ್ವಾ? ನೋಡಿ, ಎಲ್ಲ ಐಹಿಕವಾದದ್ದೇ. ಐಹಿಕವಾದದ್ದು ಅದು ಕಲ್ಲಾದ್ರೆ ಏನು, ಚಿನ್ನ ಆದ್ರೆ ಏನು, ಹೆಂಟೆ ಆದ್ರೇನು. ನೋಡಿ, ಭಕ್ತರಾದವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವಂತ ಮಾಡ್ತಾರೆ. ಅದಕ್ಕೆ ಶುದ್ಧ ಸತ್ವ ಅಂತ ಹೇಳಿ. ನಾನು ಹೇಳಿದ್ದು ಈ ಸಾಲ ಅರ್ಥ ಆಯ್ತಾ ಅಪ್ಪಾಜಿ? ಪ್ರಭುಜಿ ಅರ್ಥ ಆಯ್ತು ಪ್ರಭುಜಿ. ಶುದ್ಧ ಸತ್ವ ನೋಡಿ ಇವುಗಳನ್ನು ಮೀರಿದ್ದು. ನೋಡಿ, ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸೋದು. ನೋಡಿ ಹಂಗೆ ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ. ನೋಡಿ, ಜೀವನ ಬದುಕು ಅಂತಂದ್ರೆ ನೋಡಿ ನಾವು ಇವುಗಳನ್ನೆಲ್ಲ ದ್ವಂದ್ವ ಲೋಕ ಇದು. ಕೆಲವು ಸತಿ ಪ್ರಿಯ, ಇನ್ನೊಂದ್ಸತಿ ಅಪ್ರಿಯ. ಹೊಗಳಿಕೆ ಸಿಗತ್ತೆ, ತೆಗಳಿಕೆ ಸಿಗತ್ತೆ, ಮಾನನೂ ಆಗತ್ತೆ, ಅಪಮಾನನೂ ಆಗತ್ತೆ, ಜಯ ಸಿಗತ್ತೆ, ಸೋಲು ಆಗತ್ತೆ. ನೋಡಿ, ಆರೋಗ್ಯನೂ ಇರುತ್ತೆ, ಅನಾರೋಗ್ಯನೂ ಇರುತ್ತೆ, ಲಾಭ ಆಗತ್ತೆ, ನಷ್ಟನೂ ಇರುತ್ತೆ. ನೋಡಿ, ಇದಕ್ಕೆ ಈ ಪ್ರಪಂಚವನ್ನ ದ್ವಂದ್ವ ಲೋಕ, ದ್ವಂದ್ವ ಪ್ರಪಂಚ ಅಂತ ಹೇಳುದು. ನೋಡಿ, ಹಿಂಗೇ ಇರುತ್ತೆ ಈ ಜಗತ್ತೇ. ಹಂಗೆ ಸೃಷ್ಟಿ ಮಾಡಿರೋದೇ ಹಂಗೆ, ಹಂಗಾಗದ ಹಂಗೇ ಇರುತ್ತೆ. ನೋಡಿ, ಇಂಥ ಲೋಕದಲ್ಲಿದ್ದು ನೋಡಿ ಎಲ್ಲ ಒಳ್ಳೆಯವನ್ನೇ ನಾವು ಬಯಸಕ್ಕಾಗಲ್ಲ, ಪ್ರಯತ್ನ ಆಗೋದಿಲ್ಲ. ನೋಡಿ ಹಂಗೆ ನೋಡಿ ಈ ಶ್ಲೋಕದ ಇವೆಲ್ಲದರಲ್ಲೂ ಸಮಾನವಾಗಿ ಇರುವಂತದ್ದು ಅನ್ನೋದು ವಿಚಾರ. ನೋಡಿ ಹಂಗೆ ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ತಾನೆ, ಮತ್ತೆ ಎಲ್ಲ ಐಕ್ಯ ಚಟುವಟಿಕೆಗಳನ್ನ ಪರಿತ್ಯಜಿಸಿರ್ತಾನೆ ಅನ್ನೋದು ವಿಚಾರ. ನೋಡಿ ಹಂಗೆ ಈ ಇದು ಗುಣಗಳು. ನೋಡಿ, ಅರ್ಜುನನ ಪ್ರಶ್ನೆಗೆ ಇದು ಉತ್ತರ. ನೋಡಿ ಹಂಗೆ. ಹರೇ ಕೃಷ್ಣ. ಭಾವಾರ್ಥವನ್ನ ಓದ್ತೀನಿ. ಭಾವಾರ್ಥ: ಅರ್ಜುನನು ಮೂರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದನು ಮತ್ತು ಪ್ರಭುವು ಅವುಗಳನ್ನು ಒಂದಾದ ಮೇಲೊಂದರಂತೆ ಉತ್ತರಿಸುತ್ತಾನೆ. ನೋಡಿ, ಆಧ್ಯಾತ್ಮಿಕ ನೆಲೆಯಲ್ಲಿರುವವನಿಗೆ ಅಸೂಯೆ ಇಲ್ಲ, ಅವನು ಏನನ್ನೂ ಬಯಸುವುದಿಲ್ಲ ಎಂದು ಕೃಷ್ಣನು ಮೊದಲು ಸೂಚಿಸುತ್ತಾನೆ. ಇಲ್ಲಿ ನಾವು ಗಮನಿಸಿದ್ವಿ ಅಲ್ವಾ? ನೋಡಿ, ಹಂಗೆ ಆಧ್ಯಾತ್ಮಿಕ ನೆಲೆ ಇರುವವನಿಗೆ ಅಸೂಯೆ ಇರೋದಿಲ್ಲ. ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಈ ಅರಿಷಡ್ ವರ್ಗದಲ್ಲಿ ಈ ಒಂದು ಗುಣವನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸಕ್ ಆಗೋದಿಲ್ಲ ಅಂತ ನಾವು ಚರ್ಚೆ ಮಾಡಿದ್ವಿ. ಜ್ಞಾಪಕ ಇದೆಯಾ? ಮಾತ್ಸರ್ಯ. ಅಸೂಯೆ ಮಾತ್ರ ಇರಬಾರ್ದು. ಅಸೂಯೆ, ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಕಾಮ, ಕ್ರೋಧ, ಮೋಹ, ನೋಡಿ ಲೋಭ, ಮೋಹ, ಮದ, ಮಾತ್ಸರ್ಯ. ನೋಡಿ ಅದನ್ನೇ ಕೊನೆಯಲ್ಲಿಟ್ಟಿದ್ದಾರೆ. ಅದನ್ನ ನೋಡಿ, ಬಾಕಿಯವನ್ನೆಲ್ಲನೂ ಎಲ್ಲೋ ಒಂದ್ ಕಡೆ ಯಾವುದೋ ಒಂದ್ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸ್ಕೋಬಹುದಂತೆ. ಅಸೂಯೇನಾಗಲ್ಲ ಅಲ್ವಾ? ನೋಡಿ, ಆಧ್ಯಾತ್ಮಿಕ ನೆಲೆಯಲ್ಲವರನ್ಗೆ ಅಸೂಯೆ ಇಲ್ಲ, ಅವನು ಏನನ್ನೂ ಬಯಸುವುದಿಲ್ಲ ಎಂದು ಕೃಷ್ಣನು ಮೊದಲು ಸೂಚಿಸುತ್ತಾನೆ. ನೋಡಿ, ಇಲ್ಲಿ ಅದನ್ನೇ ಇಲ್ಲಿ ಕಾಣ್ಬೋದು ಅಲ್ವಾ? ನೋಡಿ ಹಂಗೆ ಐಹಿಕ ದೇಹವನ್ನು ಧರಿಸಿ ಜೀವಿ ಈ ಐಹಿಕ ಜಗತ್ತಿನಲ್ಲಿ ಇರುವಾಗ ಅವನು ಐಹಿಕ ಪ್ರಕೃತಿಯ 3 ಗುಣಗಳಲ್ಲಿ ಒಂದರ ನಿಯಂತ್ರಣದಲ್ಲಿ ಇರುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇಹ ಇದೆಯೋ, ನಾವು ಐಹಿಕ ಜಗತ್ತಲ್ಲಿ ಇದ್ದೀವಿ, ಐಹಿಕ ದೇಹದ ಧಾರಣೆ ಮಾಡಿದೀವಿ. ಈ ಐಹಿಕ ಪ್ರಕೃತಿ 3 ಗುಣಗಳಿಂದ ಇದೆ. ನಾವು ಯಾವ್ದಾದ್ರೂ ಒಂದು ಗುಣದಲ್ಲಿ ಸಿಕ್ಕಾಕೊಂಡಿರ್ತೀವಿ. ನೋಡಿ, ಇದು ಯಾರು ಹೇಳಕ್ಕಾಗಲ್ಲ, ಇಲ್ಲ ನಾನು ಶುದ್ಧ ಸತ್ವದಲ್ಲಿದ್ದೀನಿ, ನಾನು 3 ದಾಟಿದ್ದೀನಿ, ಮೀರಿದ್ದೀನಿ ಹೇಳಕ್ ಆಗಲ್ಲ. ನೋಡಿ, ಅವನು ವಾಸ್ತವವಾಗಿ ದೇಹದಿಂದ ಹೊರಗಿದ್ದಾಗ ಐಹಿಕ ಗುಣಗಳ ದೃಷ್ಟಿಯಿಂದ ಪಾರಾಗಿದ್ದಾನೆ. ನೋಡಿ, ಇದೆಲ್ಲ ಯಾರಿಗ ಅರ್ಥ ಆಗುತ್ತೆ ಅಂದ್ರೆ, ನೋಡಿ ಐಹಿಕ ಗುಣಗಳ ಮುಷ್ಟಿಯಿಂದ ಪಾರಾದವನು ನೋಡಿ ನಮ್ಮನ್ನು ಬಿಡಿಸಕ್ಕಾಗತ್ತೆ ವಿಶೇಷವಾಗಿ. ನೋಡಿ, ಅದು ಯಾರು ಅಂದ್ರೆ ಭಗವಂತ ಕೃಷ್ಣ, ಆತನ ಪ್ರತಿನಿಧಿ. ಆದರೆ ಅವನು ಐಹಿಕ ದೇಹದಿಂದ ಹೊರಗೆ ಎಷ್ಟು ಕಾಲ ಇರುವುದಿಲ್ಲವೋ ಅಷ್ಟು ಕಾಲ ತಟಸ್ಥನಾಗಿರಬೇಕು. ಆತನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕು. ಆಗ ಐಹಿಕ ದೇಹದೊಡನೆ ಅವನ ಏಕತ್ವ ಭಾವವು ತಂತಾನೇ ಮರೆತು ಹೋಗುತ್ತದೆ. ಮನುಷ್ಯನಿಗೆ ಐಹಿಕ ದೇಹದ ಪ್ರಜ್ಞೆ ಇದ್ದಾಗ ಅವನು ಇಂದ್ರಿಯ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ. ನೋಡಿ, ನಾವು ಸಹಜವಾಗ ನಾವು ದೇಹದಲ್ಲಿದ್ದೀವಾ, ಈ ದೇಹದ
ನೋಡಿ ಈ ಬೇಡಿಕೆಗಳನ್ನು ಪೂರೈಸ್ಬೇಕಲ್ವಾ. ನೋಡಿ ಇಂದ್ರಿಯಗಳಿದಾವಲ್ವಾ, ಇಂದ್ರಿಯಗಳು ಡಿಮ್ಯಾಂಡ್ ಮಾಡ್ತಿರ್ತಾವಲ್ವಾ. ನೋಡಿ ಅವು ಎಷ್ಟು ಕೊಟ್ರೇನು ಕೂಡ ಸಮಾಧಾನನೇ ಆಗೋದಿಲ್ಲ ಅಲ್ವಾ. ಎಷ್ಟು ಇಂದ್ರಿಯ ತೃಪ್ತಿ ಕೊಟ್ರೇನು ಕೂಡ ನೋಡಂಗೆ ದೇಹ ಇರೋವರೆಗೂ ಇಂದ್ರಿಯಗಳಿರ್ತವೆ, ಇಂದ್ರಿಯಗಳು ಇರೋವರೆಗೂ ಇಂದ್ರಿಯ ವಸ್ತುಗಳನ್ನ ಬೇಡ್ತಿರ್ತವೆ, ಬಯಸ್ತಿರ್ತವೆ, ಡಿಮ್ಯಾಂಡ್ ಮಾಡ್ತಿರ್ತವೆ. ಅದನ್ನು ಕೊಟ್ರೆ ಆ ಕೊಟ್ಟ ಕ್ಷಣದಲ್ಲಿ ಸಂತುಷ್ಟ ಆಗ್ತವೆ, ಆಮೇಲೆ ಮತ್ತೆ ಕೇಳುತ್ತವೆ, ಮತ್ತೆ ಕೊಡ್ಬೇಕು, ಮತ್ತೆ ಕೇಳುತ್ತವೆ, ಮತ್ತೆ ಕೊಡ್ಬೇಕು. ನೋಡಿ ಹಿಂಗೆ ಏನೇನೋ ನಾವು ನೋಡಿ ಭೌತಿಕ ಪ್ರಪಂಚವನ್ನ ಭೋಗಿಸೋ ಪ್ರಯತ್ನ ಮಾಡ್ತೀವಿ, ಅದೇ ಸುಖ ಅಂತ ಅನ್ಕೊಂಡಿರ್ತೀವಿ. ಆದರೆ ಪ್ರಜ್ಞೆಯನ್ನು ಕೃಷ್ಣನಿಗೆ ವರ್ಗಾಯಿಸಿದಾಗ ಇಂದ್ರಿಯ ತೃಪ್ತಿಯು ತಾನಾಗಿಯೇ ನಿಲ್ಲುತ್ತದೆ. ನೋಡಿ ಈಗ ಮೃಗಾರಿ ಕಥೆ ಓದಿದ್ವಲ್ವಾ, ನೋಡಿ ಅವನಿಗೆ ಯಾವ್ದ್ರಲ್ಲಿ ಆನಂದ ಸಿಗ್ತಾ ಇತ್ತು ಮೃಗಾರಿಗೆ? ಬೇಟೆ ಆಡೋದ್ರಲ್ಲಿ ಪ್ರಭುಜಿ. ಬೇಟೆ ಆಡೋದ್ರಲ್ಲಿ. ಇನ್ನೊಂದು ಮಾತು ಮುಂದೆ ಹೋಗಿ ಯಾರಾದ್ರೂ ಹೇಳ್ತಾರೆ? ಅರ್ಧಂಬರ್ಧ ಪ್ರಾಣ ಹೋಗ್ತಾ ಇದ್ರೆ ಅವ್ರಿಗೆ ಖುಷಿ ಸಿಗ್ತಾ ಇತ್ತು ಪ್ರಭುಜಿ. ಪ್ರಾಣಿಗಳು ನರಳಾಡಿ ನರಳಾಡಿ ನೋಡಿ ಪೂರ್ತಿನೂ ಕೊಲ್ಲಲ್ಲ ಅಲ್ವಾ, ಅದರಲ್ಲಿ ಈತನ ಖುಷಿ ಸಿಗ್ತಾ ಇದ್ದು ಅಂತ ಒಬ್ಬ ವ್ಯಕ್ತಿ ನೋಡಿ ನಾರದರ ಸಂಪರ್ಕಕ್ಕೆ ಬಂದು ನೋಡಿ ಅವನ ಕೃಷ್ಣ ಪ್ರಜ್ಞೆ ಕಡೆಗೆ ಆತನ ಪ್ರಜ್ಞೆಯನ್ನ ವರ್ಗಾಯಿಸುತ್ತಲ್ಲ ಅವ್ರ ಗುರುಗಳು. ನೋಡಿ ಅಂಥದ್ರಲ್ಲಿ ಉದಾಹರಣೆ ತಗೋಬಹುದು. ನೋಡಿ ಇಂದ್ರಿಯ ತೃಪ್ತಿಯು ತಾನಾಗೆ ನಿಲ್ಲುತ್ತದೆ. ಇಲ್ಲಿದ್ರೆ ಇಂದ್ರಿಯಗಳು ಋಷಿಕೇನ ಸೇವನ, ಇಂದ್ರಿಯಗಳು ನೋಡಿ ಬೇರೆ ಎಲ್ಲೂ ಸಂತೃಪ್ತಿ ಕಾಣೋದಿಲ್ಲ. ನೋಡಿ ಆ ಒಡೆಯ ಇರ್ತಾನೆ ನೋಡಿ, ಆ ಒಡೆಯನ್ ಸೇವೆಯಲ್ಲಿ ತೊಡಗಿಸ್ಬಿಟ್ರೆ ಆಗೋಯ್ತು. ಮನುಷ್ಯನಿಗೆ ಈ ಐಹಿಕ ದೇಹದ ಅಗತ್ಯವಿಲ್ಲ. ಅಯ್ಯೋ ಅಲ್ವಾ. ನೋಡಿ ಅವನು ಐಹಿಕ ದೇಹದ ಆದೇಶಗಳನ್ನು ಒಪ್ಪಬೇಕಾಗಿಲ್ಲ. ಯಾಕೆ? ಆ ವ್ಯಕ್ತಿ ಆತ್ಮನಲ್ವಾ ಅಲ್ವಾ. ಆತ್ಮದ ನೆಲೆಯಲ್ಲಿ ನಿಲ್ಲೋದು ಅಂತಂದ್ರೆ ಹಂಗೆ. ನೋಡಿ ಈ ದೇಹ ನಾನ್ ದೇಹನೇ ಅಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಇವೆಲ್ಲನೂ ಸಾಧ್ಯ ಆಗುತ್ತೆ. ಇದು ಆತ್ಮ ವಿಜ್ಞಾನ. ಇದೆಲ್ಲ ಓದ್ತಿರೋದು ಆತ್ಮ ವಿಜ್ಞಾನ. ದೇಹದೊಳಗಿನ ಐಹಿಕ ಗುಣಗಳು ಕೆಲಸ ಮಾಡುತ್ತವೆ, ಆದರೆ ಜೀವಾತ್ಮನಾಗಿ ಆತ್ಮವು ಇಂತಹ ಚಟುವಟಿಕೆಗಳಿಂದ ದೂರವಿರುತ್ತಾನೆ. ಅವನು ಹೇಗೆ ದೂರವಾಗುತ್ತಾನೆ? ಆತನಿಗೆ ದೇಹವನ್ನು ಅನುಭವಿಸುವುದು ಬೇಡ, ಆದ್ದರಿಂದ ಹೊರಕ್ಕೆ ಹೋಗುವುದು ಬೇಡ. ಹೀಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದು ಭಕ್ತನು ತಾನಾಗಿಯೇ ಮುಕ್ತನಾಗುತ್ತಾನೆ. ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಸ್ವತಂತ್ರನಾಗಲು ಅವನು ಪ್ರಯತ್ನಿಸಬೇಕಾಗಿಲ್ಲ. ಅವನು ಏನು ಮಾಡ್ಬೇಕಾಗಿಲ್ಲ, ಪ್ರಯತ್ನಿಸಲೇಬೇಕಾಗಿಲ್ಲ. ಏನ್ ಮಾಡ್ಬೇಕಿದೆ? ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರ್ಬೇಕಾಗಿದೆ ಅಷ್ಟೇ. ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ಎಲ್ಲ ನೋಡಿ ಉದ್ದೇಶಗಳು ಪೂರೈಸ್ಬಿಡುತ್ತೆ ಅನ್ನೋದು ವಿಚಾರ. ಇನ್ನೇನು ಎಕ್ಸ್ಟ್ರಾ ಅಂತ ಏನು ಮಾಡ್ಬೇಕಾಗಿಲ್ಲ. ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ಸಾಕು. ನೋಡಿ ಕಾಮ, ಕ್ರೋಧ, ಮೋಹ, ಲೋಭ, ಮದ ಇವುಗಳನ್ನೆಲ್ಲನೂ ಕೂಡ ಬೇಕಿದ್ರೆ ತೊಡಗಿಸ್ಬೋದು. ಆಸೆಗಳಿದೆ, ಕೃಷ್ಣ ಪ್ರಜ್ಞೆಗೆ ತಿರುಗಿಸ್ಬೋದು. ಕಾಮ ಇದೆ ನೋಡಿ, ಕಾಮನೆ ಆಸೆಗಳು. ನೋಡಿ ಕ್ರೋಧ ಇದೆ ನೋಡಿ, ಕೃಷ್ಣನ್ ದ್ವೇಷಿಗಳ ಮೇಲೆ ಕಾರ್ಬೋದು ದ್ವೇಷವನ್ನು. ನೋಡಿ ಪರಮ ಪೂಜ್ಯ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ ಒಂದ್ಸತಿ ಹೇಳ್ತಾ ಇದ್ರು, ವೃಂದಾವನದ ಕೃಷ್ಣ ಬಲರಾಮ ಹಾಲ್ ಅಲ್ಲಿ ಕುತ್ಕೊಂಡು ಇಸ್ಕಾನ್ ವೃಂದಾವನದಲ್ಲಿ ನೋಡಿ ಅವರಿಗೆ ಪ್ರಭುಪಾದರು ಇವ್ರು ಕೇಳಿದ್ರಂತೆ, ನಾನು ಏನ್ ಸೇವೆ ಮಾಡ್ಲಿ, ನನಗೆ ತುಂಬಾ ಕೋಪ, ನನಗೆ ಸಿಟ್ಟು. ನೋಡಿದಿರ ಭಕ್ತಿ ವಿಕಾಸ್ ಸ್ವಾಮಿ ಮಹಾರಾಜ್ಗೆ ತುಂಬಾ ಸ್ವಲ್ಪ ನೋಡಿ ಸಾಧು ಆದ್ರೆ ತೀಕ್ಷ್ಣವಾಗಿ ಖಂಡಿಸ್ತಾರೆ, ಪೀಸ್ ಮಾಡಾಕ್ ಬಿಡ್ತಾರೆ. ನೋಡಿ ಕೆಲವರು ಬೋಗಸ್ ಬಾಬಾಗಳು, ನೋಡಿ ಬೋಗಸ್ ಗುರುಗಳು, ಮಾಯಾವಾದಿಗಳು, ಇವುಗಳನ್ನ ವಿಪರೀತ ಖಂಡಿಸ್ತಾರೆ ಅವರು. ಪ್ರಭುಪಾದರು ಕೇಳಿದ್ರಂತ ಅವ್ರು, ನಾನು ಏನ್ ಸೇವೆ ಮಾಡ್ಲಿ ಅಂದ್ರೆ ಈ ಮಾಯಾವಾದಿಗಳನ್ನ ಖಂಡನೆ ಮಾಡು ನೀನು ಅಂತ ಹೇಳಿದ್ರು. ನೋಡಿ ಹಂಗೆ ಮುಂದಿನ ಪ್ರಶ್ನೆಯು ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ವ್ಯಾಪಾರಗಳನ್ನಂದ್ರೆ ವ್ಯಾಪಾರಗಳನ್ನಲ್ಲ, ಅದು ನೋಡಿ ವ್ಯವಹಾರ. ನೋಡಿ ಅಲ್ಲಿ ವ್ಯಾಪಾರ ಅನ್ನೋ ಸರಿ ಪದ ಬರ್ಲಿಲ್ಲ. ಮುಂದಿನ ಪ್ರಶ್ನೆಯು ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ನೋಡಿ ಅವನು ಬದುಕು ವ್ಯವಹಾರ ಅನ್ಕೋಬಹುದು ಕುರಿತದ್ದು. ಮಾನ ಅಪಮಾನಗಳೆಂದು ಜನರು ಯಾವುದನ್ನು ಕರೆಯುವರೋ ಅವುಗಳು ದೇಹಕ್ಕೆ ಸಂಬಂಧಿಸಿದ ಹಾಗೆ ಐಹಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಪರಿಣಾಮ ಮಾಡುತ್ತವೆ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಇಂಥ ಹುಸಿ ಮಾನಾಪಮಾನಗಳು ಯಾವುದೇ ಪರಿಣಾಮ ಮಾಡೋದಿಲ್ಲ. ಆತನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಇನ್ನೊಬ್ಬ ಮನುಷ್ಯನು ತನ್ನನ್ನು ಗೌರವಿಸುವನೇ ಅಪಮಾನ ಮಾಡುವನೇ ಎಂದು ಗಮನಿಸೋದಿಲ್ಲ. ನೋಡಿ ನಾವು ಇದನ್ನು ತುಂಬಾ ಗಮನಿಸ್ತೀವಲ್ವಾ, ನಮಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ನಮ್ಗೆ ಸೂಕ್ತವಾಗಿ ಗುರುತಿಸ್ಲಿಲ್ಲ, ಈ ತರದ್ದು ನೋಡಿ ಇದೆಲ್ಲ ಓದಿ ಇದನ್ನ ರೂಢಿ ಮಾಡ್ಕೊಂಡ್ರೆ ನೋಡಿ ನನ್ಗಾದ್ರೂ ಒಳ್ಳೆ ಪಾಠ ಇದು. ನೋಡಿ ನನ್ನನ್ನು ಗೌರವಿಸ್ಲಿಲ್ಲ, ನನ್ನನ್ನು ಹರೇ ಕೃಷ್ಣ ಹೇಳಲಿಲ್ಲ ಅಲ್ವಾ, ನಾನು ನೋಡಿ ನನ್ನ ಹೆಸರೇ ಹೇಳಲಿಲ್ಲ,
ನೋಡಿ ಈ ತರದೆಲ್ಲ ಬರುತ್ತೆ. ಇದು ತೀರಾ ನೋಡಿ ಸಹಜ. ನೋಡಿ ಹರೇ ಹಿಂಗೆ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಈ ಏಳು ಅಂಶದಲ್ಲಿ ಪ್ರಭುಜಿ ಆ ಕೃಷ್ಣ ಪ್ರಜ್ಞೆಯಲ್ಲಿರೋರಿಗೆ ಒಂದು ರೂಪಾಯಿ ಕೂಡ ಕೋಟಿಯಾಗಿ ಕಾಣುತ್ತೆ ಪ್ರಭುಜಿ ಆಕ್ಚುಲಿ. ಓಕೆ, ಹೌದು. ಓಕೆ. ಹಾ, ಯಾಕಂದ್ರೆ ಆ ಕೋಟಿ ಅನ್ನೋದು ನಮ್ಮ ತಲೆಯಲ್ಲಿ ಬಂತು ಅಂತಂದ್ರೆ ಆಸೆಗಳು ಬರುತ್ತೆ ಪ್ರಭುಜಿ. ಒಂದು ರೂಪದಲ್ಲಿ ನಾವು ಎಲ್ಲದನ್ನು ಕಾಣ್ಬೋದು ಅನ್ನೋದು ಸತ್ವ ನಮ್ಮಲ್ಲಿ ಬಂತು ಅಂದ್ರೆ, ಅದರಲ್ಲೂ ಸಹ ನಾವು ಭಕ್ತಿ ಸೇವೆ ಮಾಡ್ಬೋದು ಅನ್ನೋದು ಮನಸ್ಸಲ್ಲಿ ಬಂತು ಅಂದ್ರೆ ಅದು ಹೌದು ಕೋಟಿಗೆ ಸಮ ಅಲ್ಲ, ಎಷ್ಟಿಗೂ ಬೆಲೆ ಕಟ್ಟಕ್ ಆಗೋದಿಲ್ಲ ಪ್ರಭುಜಿ. ಆ ಭಾವನೆ ಬರ್ಬೇಕು ಪ್ರಭುಜಿ ನಮ್ಮಲ್ಲೆಲ್ಲರಿಗೂ. ಹೌದು. ಧನ್ಯವಾದ ನೋಡಿ ಪ್ರಭುಜಿ. ಪ್ರಭುಜಿಯವರು ಒಂದು ಒಳ್ಳೆ ಮಾತು ಹೇಳ್ತಿದ್ದಾರೆ. ತುಂಬಾ ಧನ್ಯವಾದ ಪ್ರಭುಜಿ, ತುಂಬಾ ಧನ್ಯವಾದ. ಧನ್ಯವಾದ ಪ್ರಭುಜಿ. ನೋಡಿ, ಇನ್ನೊಬ್ಬ ಮನುಷ್ಯನು ತನ್ನನ್ನು ಗೌರವಿಸುವನೇ ಅಪಮಾನ ಮಾಡುವನೇ ಎಂದು ಗಮನಿಸೋದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಕ್ಕೆ ಅನುಕೂಲವಾದ ಸಂಗತಿಗಳನ್ನು ಸ್ವೀಕರಿಸುತ್ತಾನೆ. ಇಲ್ಲವಾದರೆ ಯಾವುದೇ ಐಹಿಕ ವಸ್ತು, ಅದು ಕಲ್ಲಾಗಿರಲಿ ಚಿನ್ನವಾಗಿರಲಿ, ಅವನಿಗೆ ಬೇಕಿಲ್ಲ. ಕೃಷ್ಣ ಪ್ರಜ್ಞೆ ಆಚಾರದಲ್ಲಿ ತನಗೆ ನೆರವಾಗುವ ಪ್ರತಿಯೊಬ್ಬನನ್ನೂ ತನ್ನ ಪ್ರಿಯ ಮಿತ್ರನೆಂದು ಪರಿಗಣಿಸುತ್ತಾನೆ. ತನ್ನ ಶತ್ರು ಎನಿಸಿಕೊಂಡವನನ್ನೂ ದ್ವೇಷಿಸುವುದಿಲ್ಲ. ಅವನು ಸಮಚಿತ್ತನಾಗಿರ್ತಾನೆ. ಎಲ್ಲವನ್ನೂ ಒಂದೇ ಮಟ್ಟದಲ್ಲಿ ಕಾಣುತ್ತಾನೆ, ಏಕೆಂದರೆ ತನಗೂ ಐಹಿಕ ಅಸ್ತಿತ್ವಕ್ಕೂ ಸಂಬಂಧವಿಲ್ಲ ಎಂದು ಅವನಿಗೆ ಗೊತ್ತು. ನೋಡಿ, ಹಂಗಾಗಿ ಯಾರನ್ನು ತೀವ್ರವಾಗಿ ದ್ವೇಷಿಸೋ ಅವಶ್ಯಕತೆನೂ ಇಲ್ಲ. ನೋಡಿ, ಯಾರ ಮೇಲೇನು ಕೂಡ ನೋಡಿ ಮತ್ಸರ್ಯ ಸಾಧಿಸುವಂಥದ್ದು ಇವೆಲ್ಲ ಏನು ಅವಶ್ಯಕತೆಗಳಿಲ್ಲ. ನೋಡಿ, ಈ ಅಭ್ಯಾಸ ಮಾಡ್ತಾ ಹೋದ್ರೆ ನಾನು ಹೇಳ್ತೀನಿ, ನಮ್ಮ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ನೋಡಿ, ಅದಕ್ಕೆ ವಿಶೇಷವಾಗಿ ಕೆಲವರು ಸಾಧು ಸತ್ಪುರುಷರನ್ನು ಗಮನಿಸ್ಬೋದು. ನೋಡಿ, ಅವ್ರು ನಿರಾತಂಕವಾಗಿ ನೋಡಿ ಸಂತೋಷವಾಗಿ ಸಂತುಷ್ಟವಾಗಿ ನೋಡಿ ಇರ್ತಾರೆ ಅಲ್ವಾ. ನೋಡಿ, ಅದನ್ನೇ ಮೊನ್ನೆ ವಿಜೇತ ಮಾತಾಜಿಯವರು ನಮ್ಮ ಗ್ರೂಪ್ ಅಲ್ಲಿ ಹಂಚ್ಕೊಂಡಿದ್ರು. ನೋಡಿ, ಸುಂದರ್ ಪಿಚೈ ಮತ್ತೆ ಗೌರಾಂಗ ಪ್ರಭು ಅವ್ರನ್ನ ನೀವು ನೋಡಿದ್ರ? ನೋಡಿ, ಅದ್ರ ನಾನು ಡಿಲೀಟ್ ಮಾಡ್ಬಿಟ್ಟೆ, ಅದನ್ನ ಈ ಗ್ರೂಪ್ ಅಲ್ಲಿ ಇಲ್ಲ, ಅವ್ರನ್ನ ಡಿಲೀಟ್ ಮಾಡ್ಬಿಟ್ಟೆ. ನೋಡಿ, ಹಂಗೆ ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಕಾಣ್ಬೋದು. ನೋಡ, ಅವ್ರು ಯಾಕೆ ಅವ್ರು ಹಂಗಿರ್ತಾರೆ ಅಂದ್ರೆ, ನಾನು ದುರದೃಷ್ಟ ನಾನು ಡಿಲೀಟ್ ಮಾಡ್ಬಿಟ್ಟೆ. ನಾನು ಹುಡ್ಕೆ ತೋರಿಸ್ತೀನಿ. ನೋಡಿ, ಅವ್ರಿಗೆ ದ್ವೇಷ, ಈ ಹಾರ್ಮೋನ್ಸ್ ಇರ್ತವೆ ನೋಡಿ ನೋಡಿ ಅವೆಲ್ಲ ಸಮವಾಗಿದ್ರೆ ನೋಡಿ ಸಹಜವಾಗಿನೇ ನೋಡಿ ಹಂಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನಾನು. ಹರೇ ಕೃಷ್ಣ. ನೋಡಿ, ಹಂಗೆ ಕೆಲವು ವ್ಯಕ್ತಿಗಳನ್ನ ನೀವು ನೋಡಿದ್ರೆ ಅವ್ರ ಹಾರ್ಮೋನ್ಸ್ ಹೆಂಗೆ ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ, ಯಾಕಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಅಂದ್ರೆ, ನೋಡಿ ಅವ್ರನ್ನ ಇದನ್ನ ಅಭ್ಯಾಸ ಮಾಡಿರ್ತಾರೆ. ನೋಡಿ, ಇಲ್ಲಿ ಕಾಣ್ತಿದ್ಯಾ ಅಲ್ವಾ? ಇಬ್ರು ದೊಡ್ಡ ಸಾಧಕರು. ನೋಡಿ, ಸುಂದರ್ ಪಿಚೈ ನೋಡಿ ಇಲ್ಲಿ ಅವ್ರು ಹೇಳ್ತಾರೆ. ನೋಡಿ, ಮೊನ್ನೆ ಯಾರಾದ್ರೂ ಓದಿದ್ರ? ಜ್ಞಾಪಕ ಇದೆಯಾ? ಏನಂತ ಹೇಳಿದ್ರು? ನೋಡಿ, ಇದನ್ನ ವಿಜೇತ ಮಾತಾಜರು ಹಂಚ್ಕೊಂಡಿದ್ರು. ಐ ಡೀಲ್ ಹಾರ್ಡ್ ಯು ವಿತ್ ಗೂಗಲ್. ನೋಡಿ, ಗೂಗಲ್ ಸಂಸ್ಥೆಗೆ ನೋಡಿ ಮುಖ್ಯಸ್ಥ ಸುಂದರ್ ಪಿಚೈ. ಈ ಸುಂದರ್ ಪಿಚೈಯನ್ನ ನೋಡಿ ಮುದುಕನಂಗೆ ಕಾಣ್ತಿದ್ದಾನೆ. ನೋಡಿ, ಗೌರಾಂಗ ಪ್ರಭುವನ್ ನೋಡಿ ಯುವಕನ ತರ ಕಾಣ್ತಿದ್ದಾರೆ. ಯಾಕೆ ಅಂದ್ರೆ ನೋಡಿ, ಸ್ಟ್ರೆಸ್ ನೋಡಿ, ಸ್ಟ್ರೆಸ್ ಅಂದ್ರೆ ಏನದು? ಕನ್ನಡದಲ್ಲಿ ಏನ್ ಹೇಳ್ಬೇಕು? ಉದ್ವೇಗಗಳು, ಒತ್ತಡಗಳು. ನೋಡಿ, ಆ ತರದ್ದು ಏನ್ ಮಾಡುತ್ತೆ ನೋಡಿ, ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ. ನೋಡಿ, ಅದು ಏನೇನೋ ಬೇರೆ ಬೇರೆ ಹಾರ್ಮೋನ್ಸ್ ಇದಾವೆ, ನಾನೀಗ ಅದೆಲ್ಲ ಹೇಳಕ್ ಬಯಸಲ್ಲ. ನೋಡಿ, ಹಿಂಗೆಲ್ಲ ಇರ್ತವೆ. ನೋಡಿ, ಹಂಗೆ ಸಿಕ್ಕಾಕೊಂಡು ಬದುಕುವವನಿಗೆ ನೋಡಿ ನೋಡಿ ಆತನೇ ಹೇಳ್ತಿದ್ದಾನೆ. ನೋಡಿ, ಏನಂದ್ರೆ ಮೊನ್ನೆ ಸಿಕ್ಕಿದ್ರಂತೆ ನೋಡಿ, ಅವ್ರು ಸಿಕ್ಕದಾಗ ಇಬ್ರು ಮಾತಾಡ್ಕೊಂಡ್ರಂತೆ. ನೋಡಿ, ನಾನು ತುಂಬಾ ಮುದುಕನ್ ತರ ಕಾಣ್ತೀನಿ, ನೀನ್ ಯುವಕನ್ ತರ ಕಾಣ್ತಿದ್ಯಲ್ಲಪ್ಪ ಅಂತ. ಇವರಿಬ್ರು ಕ್ಲಾಸ್ಮೇಟ್ಸ್, ಅವ್ರಿಬ್ರು IIT ಬಾಂಬೆಲಿ ಇಬ್ರು ಜೊತೆಲಿ ಓದ್ತಿದ್ದವರು. ನೋಡ, ಅವಾಗ ಗೌರಾಂಗ್ ಪ್ರಭು ಹೇಳಿದಂತೆ, ಐ ಡೀಲ್ ವಿತ್ ಗಾಡ್. ನಾನ್ ದೇವ್ರ ಜೊತೆ ವ್ಯವಹರಿಸ್ತೀನಿ, ನೀನು ಗೂಗಲ್ ಜೊತೆ ವ್ಯವಹರಿಸ್ತೀಯಾ? ನೋಡಿ, ಗೂಗಲ್ ಅಂತಂದ್ರೆ ಸ್ಟ್ರೆಸ್ ಅಲ್ವಾ. ನೋಡಿ, ನಾನು ಹಿಂಗಿದ್ದೀನಿ ನೋಡಿ, ಇದನ್ನೇ ನೀವೇ ಈ ಚಿತ್ರದಲ್ಲಿ ಕಾಣ್ಬೋದು. ಕಾಣ್ತಿದ್ದೀರಾ ಮಾತಾಜಿ?
ಕಾಣ್ತಾ ಕಾಣ್ತಾ ಇದೆ ಇದೆ ಪ್ರಭುಜಿ. ನೋಡಿ ಹಂಗೆ ನೋಡಿ ಇದೆಲ್ಲ ಯಾಕಾಗತ್ತೆ ಅಂದ್ರೆ ನೋಡಿ ಈ ಕಾರಣಕ್ಕೆ. ನೋಡಿ ಹಿಂಗೆ ಚಿತ್ರಗಳಲ್ಲಿ ನೋಡಿ ಅಲ್ವಾ. ನೋಡಿ ಇವರಿಬ್ರು ಮೊನ್ನೆ ನೋಡಿ ಅವ್ರು ಭೇಟಿ ಆಗಿದ್ರು. ನೋಡಿ ಅಲ್ಲಿ ಈ ತರದ್ ಆಗತ್ತೆ ನೋಡಿ. ಸುಂದರ್ ಪಿಚೈ ಮೀಟ್ ಸೈಟ್ ಬ್ಯಾಚ್ಮೇಟ್ ಟರ್ನ್ ಮಾಂಗ್. ನೋಡಿ ನೋಡಿ ಈ ತರದ್ದು. I went to IIT in the same batch as Pichai years out. Later we met and he said, "You look younger than me." I replied, "You deal with Google, which creates stress. Okay. I deal with God, which releases stress." ನೋಡಿ ಹಿಂಗೆ ನೋಡಿ ಈ ತರದನ್ನ ನೀವು ವ್ಯತ್ಯಾಸವನ್ನ ಕಾಣ್ಬೋದು. ಅರ್ಥ ಆಯ್ತಾ ಮತ್ತೆ ನಾನು ಹೇಳಿದ್ದು? ಹರೇ ಕೃಷ್ಣ. ನೋಡ ಹಂಗೆ ನೋಡಿ ಇಲ್ಲಿ ದ್ವೇಷಿಸೋದಿಲ್ಲ ಅಂದ್ರೆ ಹಂಗೆ. ಕೃಷ್ಣ ಪ್ರಜ್ಞೆ ಆಚಾರದಲ್ಲಿ ತನಗೆ ನೆರವಾಗುವ ಪ್ರತಿಯೊಬ್ಬನನ್ನು ತನ್ನ ಪ್ರಿಯ ಮಿತ್ರನೆಂದು ಪರಿಗಣಿಸ್ತಾನೆ. ತನ್ನ ಶತ್ರು ಎನಿಸಿಕೊಂಡವನನ್ನು ದ್ವೇಷಿಸೋದಿಲ್ಲ. ಅವನು ಸಮಚಿತ್ತನಾಗಿರ್ತಾನೆ. ನೋಡಿ ಹಂಗೆ ಸಮಚಿತ್ತನಾಗಿದ್ದಾಗ ನೋಡಿ ಈ ತರದ ವ್ಯತ್ಯಾಸಗಳನ್ನ ಕಾಣ್ಬೇಕು. ಸಮಚಿತ್ತನಾಗಿರ್ತಾನೆ, ಎಲ್ಲವನ್ನು ಒಂದೇ ಮಟ್ಟದಲ್ಲಿ ಕಾಣುತ್ತಾನೆ. ಏಕೆಂದರೆ ತನಗೂ ಐಹಿಕ ಅಸ್ತಿತ್ವಕ್ಕೂ ಸಂಬಂಧವಿಲ್ಲ ಎಂದು ಅವನಿಗೆ ಗೊತ್ತು. ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳು ಅವನ ಮೇಲೆ ಪರಿಣಾಮ ಮಾಡುವುದಿಲ್ಲ. ಏಕೆಂದರೆ ಅವನಿಗೆ ಅಲ್ಪಕಾಲದ ಏಳು ಬೀಳುಗಳ ಮತ್ತು ಕ್ಷೋಭೆಗಳ ಪರಿಸ್ಥಿತಿ ಗೊತ್ತು. ತನಗಾಗಿ ಏನನ್ನೂ ಮಾಡಲು ಅವನು ಪ್ರಯತ್ನಿಸುವುದಿಲ್ಲ. ಕೃಷ್ಣನಿಗಾಗಿ ಅವನು ಏನನ್ನೂ ಬೇಕಾದರೂ ಪ್ರಯತ್ನಿಸುತ್ತಾನೆ, ಆದರೆ ಸ್ವಂತಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಂತಹ ನಡತೆಯಿಂದ ಮನುಷ್ಯನು ವಾಸ್ತವವಾಗಿ ಆಧ್ಯಾತ್ಮಿಕ ನೆಲೆಯನ್ನು ಪಡೆಯುತ್ತಾನೆ. ನೋಡಿ ಹಂಗೆ ಆಧ್ಯಾತ್ಮಿಕ ನೆಲೆ ಪಡೆದವ್ರ ಕತೆ ಹಿಂಗಿರುತ್ತೆ. ಹರೇ ಕೃಷ್ಣ. ಈಗ ನನ್ನ ಭಕ್ತಿ ವೈಭವ ಕ್ಲಾಸ್ ನಡೀತಾ ಇದೆ. 3:15 ಅವರ್ ಲೇಟ್ ಆಗ್ಬಿಟ್ಟಿದೆ. ಏನಾದ್ರು ವಿಶೇಷ ದಿನಗಳಿದಾವೆ ಮಾತಾಜಿ? ಪ್ರಶ್ನೋತ್ತರಗಳಿಗೆ ಸಮಯ ಇಲ್ಲ. ಇವತ್ತು 2 ಗಂಟೆಗೆ ರಥೋತ್ಸವ ಇದೆ. ಬಿಟ್ಟು ಎಲ್ಲರೂ ಭಾಗವಹಿಸಿ. ಆಗೋದೇ ಇಲ್ಲ ಅನ್ನೋರು ಕೂಡ ಒಂದು ಅರ್ಧ ಗಂಟೆ 3/4 ಗಂಟೆ ಆದ್ರೂ ಇದ್ದು ನೋಡಿ ರಥ ಪೂಜೆಯ ಇನಾಗ್ರೇಷನ್ ಉದ್ಘಾಟನೆ ರಥೋತ್ಸವ ಆದ್ಮೇಲೆ ನೋಡಿ ತಾವು ಹೋಗ್ಬೋದು. ಒಂದು ಸ್ವಲ್ಪ ದೂರ ರಥವನ್ನು ಎಳೆದು ಪ್ರಸಾದವನ್ನು ಸ್ವೀಕರಿಸಿ ನೋಡಿ ತಾವು ತಮ್ಮ ನಿರ್ಗಮಿಸ್ಬೋದು. ಬೇಕಿದ್ರೆ ಭಗವಂತನ ದರ್ಶನ ಮಾಡಿ, ಭಕ್ತರ ಸಂಘ ಮಾಡಿ. ಬರುತ್ತೆ ಪ್ರಭುಜಿ. ಹಾ, ಲೈವ್ ಅಲ್ಲೂ ಇರುತ್ತೆ. ಮತ್ತೆ ಯಾರು ಆಗೋದೇ ಇಲ್ಲ ಅಂತಾರೋ ಅವರು ಕೊನೆ ಪಕ್ಷ ನೋಡಿ ನೇರ ಪ್ರಸಾರದಲ್ಲಾದ್ರೂ ಭಾಗವಹಿಸಿ. ನೀವೇ ಹುಡ್ಕೊಳ್ಳಿ, ಗಿರಿಧಾರಿ ಮೀಡಿಯಾ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಗಿರಿಧಾರಿ ಮೀಡಿಯಾ, ಇಸ್ಕಾನ್ HBR ಅಂತ ಗೂಗಲ್ ಮಾಡಿದ್ರೆ ಬರುತ್ತೆ. ಹರೇ ಕೃಷ್ಣ. ಇದೊಂದು ವರ್ಷಕ್ಕೆ ಒಂದ್ಸತಿ ನಮ್ಗೆ ಅವಕಾಶ. ನೋಡಿ ಜಗನ್ನಾಥ ಸ್ವಾಮಿ ಬಗ್ಗೆ ಬಹಳಷ್ಟು ಜನ ಭಕ್ತರುಗಳೆಲ್ಲ ಹೇಳ್ಕೊಂಡಿದ್ದಾರೆ. ನಮ್ಮ ಮನೆಯ ಜಗನ್ನಾಥ ನೆನ್ನೆ ಅಂತೂ ತುಂಬಾ ಚೆನ್ನಾಗಿ ನೋಡಿ ನಮ್ಮ ರಥಯಾತ್ರೆ ಅನಂತ ಪ್ರಭು, ಶ್ರೀವಿದ್ಯಾ ಮಾತಾಜಿ, ಮಹಾರಾಣಿ ಮಾತಾಜಿ ಅವರೆಲ್ಲ ಹೇಳ್ಕೊಂಡ್ರು. ನೋಡಿ ಹಂಗೆ ಜಗನ್ನಾಥ ಅಂದ್ರೆ ಹಂಗೆ ಅವ್ರ ಬದುಕಲ್ಲಿ ಬದಲಾವಣೆ ತಂದ ಸ್ವಾಮಿ. ನೋಡಿ ಹಿಂಗೆ ಮತ್ತೆ ನಮ್ಮ ಚಕ್ರಪಾಣಿ ಕೃಷ್ಣ ಪ್ರಭುಜಿಯವರು ಹೇಳ್ಕೊಂಡ್ರು. ನೋಡಿ ಜಗನ್ನಾಥ ಅಂದ್ರೆ ಯಾರು, ಏನು, ಹೇಗೆ ಅಂತ. ನೋಡಿ ಹಂಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ ಎಲ್ಲಾದ್ರೂ ಕೂಡ ಭಾಗವಹಿಸಿ. ನಿಮ್ಗೆ ಹತ್ರ ಇರೋ ಕಡೆ ಆದ್ರೂ ಭಾಗವಹಿಸಿ, ಆನ್ಲೈನ್ ಅಲ್ಲಾದ್ರೂ ಭಾಗವಹಿಸಿ. ಹರೇ ಕೃಷ್ಣ. ಏನಾದ್ರೂ ವಿಶೇಷ ದಿನಗಳಿದಾವ ಮಾತಾಜಿ? ಏನು ಇಲ್ಲದಿದ್ರೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ. ನನ್ಗೆ ಕ್ಲಾಸ್ ಶುರು ಆಗಿದೆ. 3/4 ಅವರ್ ಲೇಟ್ ಆಗಿದೆ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय, ಶ್ರೀಲ ಪ್ರಭುಪಾದ की जय, ಸಮವೇತ ಭಕ್ತ ವೃಂದ की जय. ಹರೇ ಕೃಷ್ಣ ಮಹಾಮಂತ್ರ की जय. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಇರ್ತೇವೆ. ಎಲ್ಲರಿಗೂ ಧನ್ಯವಾದ, ಪ್ರಣಾಮಗಳು, ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ಹರೇ ದಂಡವತ್ ಕೃಷ್ಣ ಪ್ರಣಾಮಗಳು. ಪ್ರಭುಜಿ, ಧನ್ಯವಾದ.